ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 16 ಮತ್ತು 17ರಲ್ಲಿ 3 ಪ್ರಭುಗಳ ಬಗ್ಗೆ ತಿಳಿಸಿದ್ದಾರೆ. ಈ 3 ಪ್ರಭುಗಳು ಯಾರು? ಯಾವ ಪ್ರಭುವಿಗೆ ಶರಣಾದ ನಂತರ ಜನನ ಮತ್ತು ಮರಣ ಸಮಾಪ್ತವಾಗುತ್ತದೆ? 3 ಪ್ರಭುಗಳಲ್ಲಿ ಉತ್ತಮ ಪರಮಾತ್ಮ ಯಾರು? ಅವರು ಹೇಗಿದ್ದಾರೆ? ಅವರ ಹೆಸರೇನು? ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಆದರೆ ಆ ಸ್ಥಿತಿ ಬರುತ್ತಿಲ್ಲವೆಂದಾದರೆ ತಮ್ಮ ಟೈರ್ ಪಂಚರ್ ಆಗುತ್ತಿದೆ. ಏಕೆಂದರೆ ತಾವು ಈಗಲೂ ತಮ್ಮ ಸಂಪಾದನೆಯನ್ನು ಆಶೀರ್ವಾದದ ಮಾಧ್ಯಮದಿಂದ ಮಕ್ಕಳಿಗಾಗಿ ಅಥವಾ ಪರಿವಾರದ ಸದಸ್ಯರಿಗಾಗಿ ನಷ್ಟಗೊಳಿಸುತ್ತಿರುವಿರಿ. ತಮ್ಮ ಸಂಪಾದನೆಯನ್ನು ಒಳ್ಳೆಯ ರೀತಿಯಲ್ಲಿ ಸುರಕ್ಷಿತವಾಗಿ ಕಾಪಾಡಿಡಿ ಮತ್ತು ನಂತರ ಕೆಲವು ದಿನಗಳಲ್ಲಿ ನೋಡಿರಂತೆ ತಮ್ಮದು ಎಂತಹ ಸ್ಥಿತಿ ಆಗುವುದು. ಈಗ ಪುಣ್ಯಾತ್ಮರೇ, ತಾವು ಬಾಲಕರಾಗಿರುವಿರಿ. ಕೆಲವರಂತೂ ಈಗಷ್ಟೇ ಬಂದಿದ್ದಾರೆ, ನಾಮದೀಕ್ಷೆ ಪಡೆದು 1-2 ದಿನವಾಗಿರಬೇಕು. ಕೆಲವರಂತೂ ಈ ಉದ್ದೇಶವಿಟ್ಟುಕೊಂಡು ಬಂದಿದ್ದಾರೆ, ಏನೆಂದರೆ ನಾವಂತೂ ನಮ್ಮ ಮಕ್ಕಳಿಗಾಗಿ, ತಂದೆ ತಾಯರಿಗಾಗಿ ಸ್ವಸ್ಥಗೊಳಿಸಲಿಕ್ಕಾಗಿ ಬಂದಿದ್ದೇವೆ. ಅದಂತೂ ಆಗಿಯೇ ಆಗೋದು, ಅದರದ್ಯಾವ ಸಮಸ್ಯೆ ಇಲ್ಲ ಇಲ್ಲಿ. ಈಗ ಈ ಪುಸ್ತಕಗಳನ್ನು ಓದಿ. ಹೆಚ್ಚಾಗಿ ಕೆಲವರಂತೂ ಬುದ್ಧಿವಂತರು ಬರ್ತಾರೆ ಉದ್ಧಾರಕ್ಕಾಗಿ. 80% ದುಃಖಿ ಆತ್ಮಗಳಾದವರು ಬರ್ತಾರೆ, ಯಾರು ಹಲವಾರು ವರ್ಷಗಳ ತನಕ ಬೇರೆ ಸಾಧನೆಯನ್ನು ಮಾಡುತ್ತಿದ್ರು ಮತ್ತು ಮನೆಯಲ್ಲೆಲ್ಲ ದುರ್ಗತಿಗಳು, ಬಹಳ ದುಃಖಗಳು ಬಂದಿರುವವು. ಯಾವುದೋ ಪ್ರೇತಾತ್ಮ ಸತಾಯಿಸ್ತಿದೆ, ಎಲ್ಲೋ ಯಾವುದೋ ಪಿತೃ ತೊಂದರೆ ನೀಡುತ್ತಿದೆ, ಯಾರಿಗೋ ಏನೇನೋ. ಒಬ್ಬ ಭಕ್ತ ಬಂದಿದ್ದ ಇಲ್ಲಿಂದ, ಬಿಹಾರ್ನಿಂದ, ದರ್ಭಂಗಾದ ಕಡೆಯಿಂದ ಹೇಳ್ತಿದ್ರು. ಬಂದಿದ್ದಾರೆ ಅವರು ಹೇಳ್ತಿದ್ರು, ಸ್ವಾಮಿ, ನಮ್ಮ ಮನೆಯಲ್ಲಿ ಪ್ರೇತಾತ್ಮಗಳ ಬಹಳ ಅಧಿಕ ಪ್ರಭಾವವಿದೆ ಮತ್ತು ಬಹಳಷ್ಟು ಹಾನಿ ನಮಗೆ ಆಗಿಬಿಟ್ಟಿದೆ. ಬಹಳ ಕಷ್ಟಗಳು ನಮ್ಮ ಮನೆಯಲ್ಲಿ ಬಂದಾಗಿವೆ, ಶರೀರ ಕೂಡ ಸ್ವಸ್ಥವಿಲ್ಲ. ಆಗ ನಮ್ಮ ಕುಲದೇವರೇನಿದ್ರು, ಯಾರ್ದು ನಾವು ಪೂಜೆಯನ್ನು ಮಾಡುತ್ತಿದ್ದೆವು, ಅವರು ನಮಗೆ ಹೇಳಿದ್ರೇನೆಂದರೆ, ನಾವು ಹರಿಯಾಣದಲ್ಲಿ ಸಂತ ರಾಮ್ಪಾಲ್ರ ಬಳಿ ಹೋಗಿ ಅವರಿಂದ ನಾಮದೀಕ್ಷೆಯನ್ನು ಪಡೆಯಬೇಕೆಂದು, ಅಲ್ಲಿಯೇ ನಮ್ಮ ಕಲ್ಯಾಣವೂ ಆಗುವುದೆಂದು. ಹಾಗಾದರೆ ಪುಣ್ಯಾತ್ಮರೇ, ಇಂಥ ವ್ಯಕ್ತಿಗಳೇನು ಬರ್ತಾರೆ? ಅವರದು ಉದ್ದೇಶ ಕೇವಲ ಇದೇ ಆಗಿರ್ತದೆ, ಏನೆಂದರೆ ನಮಗೆ ಕಾಯಿಲೆಗಳಿಂದ ಬಿಡುಗಡೆ ಸಿಗಲಿ ಮತ್ತು ನಮ್ಮ ಮೇಲಿದ್ದ ಏನೇ ಕೆಟ್ಟ ಶಕ್ತಿಯ ಪ್ರಭಾವ ನಾಶವಾಗಲಿ. ಇದಂತೂ ಆಟೋಮೆಟಿಕಲಿ ನಾಶವಾಗುವುದಿಲ್ಲ. ನಾವೇನು ಮಾಟ ಮಂತ್ರ ಮಾಡುವುದಿಲ್ಲ ಅಥವಾ ಅದನ್ನು ಓಡಿಸುವ ವಿಧಿ ಕೂಡ ನಮಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಬಳಿ ಆಲ್ಔಟ್ ಇದೆ ಮತ್ತು ಎಲ್ಲಿ ಆಲ್ಔಟ್ ಇರುವುದೋ ಅಲ್ಲಿ ಸೊಳ್ಳೆಗಳು ಇರಲಾರವು. ನಮ್ಮ ಬಳಿ ಇರುವ ಈ ಮಂತ್ರವು ಹೇಗಿದೆ ಅಂದರೆ, ಯಾರ ಮನೆಯಲ್ಲಿ ಈ ಮಂತ್ರ ಪ್ರವೇಶವಾಗುವುದು ಅದು ಆಲ್ಔಟ್ನ ಕೆಲಸ ಮಾಡುವುದು. ಭೂತ, ಪ್ರೇತ, ಪಿತೃ ಎಲ್ಲವೂ ಓಡಿ ಹೋಗುವು ಅಲ್ಲಿಂದ. ಈಗ ಮತ್ತೊಂದು ಸಮಸ್ಯೆ ಬರ್ತದೆ. ಏನಾಗ್ತದೆ ಅಂದರೆ, ಈ ಹಳೆಯ ಪದ್ಧತಿಯಲ್ಲಿಯೇ ತೊಡಗಿರುವಂತಹ ಜನರು, ಒಬ್ಬ ಭಕ್ತ ಹೇಳ್ತಿದ್ದ, ನಮಗೆ ಬಹಳ ಸಮಸ್ಯೆಗಳಿದ್ದವು ನಮ್ಮ ಮನೆಯಲ್ಲಿ. ಎಲ್ಲರೂ, ತಂದೆಯೂ ಕೂಡ ಭೂತವಾದರು ಮತ್ತು ನೆಂಟರು ಭೂತಗಳೇ. ಅದು ಪೂರ್ತಿ ಮಂಡಳಿಯನ್ನೇ ಒಟ್ಟುಗೂಡಿಸಿದೆ. ನಮ್ಮವ್ರದ್ದು ಇಡೀ ಗ್ರೂಪ್ ಒಟ್ಟಾಗ್ತಿದೆ. ಮತ್ತವರು ನಮ್ಮ ಮನೆಯಲ್ಲಿ ಇರ್ತಿದ್ರು ಮತ್ತು ನಮ್ಮ ದುರ್ಗತಿಯನ್ನು ಮಾಡಿಟ್ರು. ನಾವು ತಮ್ಮ ನಾಮದೀಕ್ಷೆಯನ್ನು ಪಡೆದೆವು. ನಂತರ ಅವರು ಹೊರಟು ಹೋದರು ಬೇರೆ. ಆ ಚಿಕ್ಕಪ್ಪ ದೊಡ್ಡಪ್ಪರಿದ್ರು, ಅವರಲ್ಲಿ ಹೋಗಿ ಕುಳಿತರು. ಈಗ ಅವರು ಮಾಂತ್ರಿಕನ ಬಳಿ ಹೋಗಿದ್ದಾರೆ, ಮಂತ್ರ ತಂತ್ರ ಮಾಡುವವರ ಬಳಿ. ಅಲ್ಲಿ ಅವರು ಹೇಳತೊಡಗಿದರು, ಏನೆಂದರೆ, ನಿಮ್ಮ ಮನೆಗೆ ಮಾಟ ಮಂತ್ರ ಮಾಡಿರುವರು ಅವರು, ಅಂದರೆ ನಮ್ಮ ಹೆಸರನ್ನು ಹೇಳಿಬಿಟ್ಟ. ಏನೆಂದರೆ, ಆ ನಿಮ್ಮ ಮನೆಯವರು ನಿಮಗೆ ಏನನ್ನೋ ಮಾಡಿಸಿದ್ದಾರೆ ಮತ್ತು ಅವರೆಲ್ಲರನ್ನೂ ನಿಮ್ಮಲ್ಲಿ ಬಿಟ್ಟಿದ್ದಾರೆ. ಅವರು ನಮ್ಮ ಮೇಲೆ ಕೋಪಗೊಂಡು ಜಗಳವಾಡತೊಡಗಿದರು, ನೀವು ನಮ್ಮ ಮೇಲೆ ಮಂತ್ರತಂತ್ರ ಮಾಡಿಸಿದ್ದೀರಿ ಅಂತ. ಅವರು ನನ್ನೊಡನೆ ಹೇಳುತ್ತಾರೆ, ದಿನ ದುಃಖಿಯಾಗಿಸುತ್ತಾರೆ, ಅವರಿಗೆ ನಾವು ಏನೋ ಮಾಡಿಸಿದ್ದೇವೆ ಎಂದು. ಆಗ ಅವರಿಗೆ ಹೇಳಿದೆವು, ನಾವಾಗಲಿ ನೀವಾಗಲಿ ಯಾರಿಗೂ ಏನೂ ಮಾಡಿಲ್ಲ. ನಾವು ನಿಮಗೆ ಉಪದೇಶವನ್ನು ನೀಡಿದ್ದೇವೆ, ಆ ಪ್ರೇತಾತ್ಮಗಳು ನಿಮ್ಮಲ್ಲಿ ಬರಲಾರಷ್ಟೇ. ಮತ್ತು ಅವರಿಗೂ ತಿಳಿಸಿ, ಚಿಕ್ಕಪ್ಪ ದೊಡ್ಡಪ್ಪ ಅವರಿಗೆ, ತಾವೂ ಕೂಡ ಆಲ್ ಔಟ್ ತೆಗೆದುಕೊಳ್ಳಿ ಅಂತ. ನೆಮ್ಮದಿ ಸಿಗುವುದೆಂದು ಹೇಳಿದರು. ಅವರು ಮಂತ್ರವನ್ನು ಪಡೆಯಲಿಲ್ಲ. ಮತ್ತವರ ಮನೆಯಲ್ಲಿ ತೊಂದರೆಗಳು ಆಗುತ್ತಲೇ ಇವೆ. ಪರಮಾತ್ಮ ಕಬೀರರು ಹೇಳುತ್ತಾರೆ, ದೇವಿ ದೇವ ಠಾಡೆ ಭಯೇ. ಕಬೀರ ಪರಮೇಶ್ವರರು ಹೇಳ್ತಾರೆ, ಆತ್ಮ ಯಾವಾಗ ನನ್ನ ಆಶ್ರಯದಲ್ಲಿ ಬರ್ತಾನೆ, ಈ ದೇವಿ ದೇವತೆ, ಪಿತೃಗಳು, ಭೂತಗಳು ನನ್ನ ಬಳಿ ಬರುತ್ತವೆ ಮತ್ತು ಕೈ ಜೋಡಿಸಿ ನಿಂತು ಬಿಡುತ್ತವೆ. ಹೇ ಪರಮಾತ್ಮ,
ಈಗ ನಾವು ಎಲ್ಲಿಗೆ ಹೋಗುವುದು, ಎಲ್ಲಿ ತಮ್ಮ ಉಪದೇಶವಾಗಿದೆಯೋ ಅಲ್ಲಂತೂ ನಾವು ಇರಲಾರೆವು. ಈಗ ನಮ್ಮ ನೆಲೆ ಎಲ್ಲಿ ಎಂದು ಹೇಳಿ. ಕಬೀರ ಪರಮೇಶ್ವರರು ಹೇಳ್ತಾರೆ, जो हमको पूजा नहीं उनको लूटो खाओ, देवी देव ठाडे भय, ಠಾಡೆ ಅಂದ್ರೆ ಮುಂದೆ ನಿಂತುಕೊಂಡರು. हमको ठोर बताए, हमको ठोर बताओ, जो हमको पूजे नहीं तुम उनको लूटो खाओ. ಅಂದ್ರೆ ಯಾರು ನನ್ನನ್ನು ಪೂಜಿಸುವುದಿಲ್ಲ ಅವರನ್ನು ಲೂಟಿ ಮಾಡಿ ತಿನ್ನಿ, ಅವರನ್ನು ನಿಮಗಾಗಿ ಬಿಟ್ಟುಬಿಡಲಾಗಿದೆ. ಅವರು ಕಾಲನಿಗಾಗಿಯೇ ಇದ್ದಾರೆ. ಯಾರು ಭಗವಂತನ ಸತ್ಯ ಸಾಧನೆ ಮಾಡೋದಿಲ್ಲ ಅವರನ್ನು ಲೂಟಿ ಮಾಡಿ ತಿನ್ನಿ. ಹೀಗೆ ಪುಣ್ಯಾತ್ಮರೇ, ತಮಗೊಂದು ಸಮಸ್ಯೆ ಬರುತ್ತದೆ ಇಲ್ಲಿ. ಅಂದರೆ ಅವು ತಮ್ಮ ಮನೆಯಿಂದಂತೂ ಓಡಿ ಹೋಗುವು. ಮತ್ತು ನೆರೆಮನೆಗೆ ಹೋಗುವವರು, ನೆಂಟರು, ಚಿಕ್ಕಪ್ಪ ದೊಡ್ಡಪ್ಪರಲ್ಲಿ ಹಳೆಯ ನೆಂಟರ ಕಡೆಗೆ ಅಲ್ಲಿ ತಲುಪಿ ಬಿಡುವರು. ಹಾಗೆಯೇ ಒಬ್ಬ ಭಕ್ತನು ಹೇಳುತ್ತಿದ್ದ, ನಾವು ಇಡೀ ಪರಿವಾರ ನಾಮದೀಕ್ಷೆಯನ್ನು ಪಡೆದಿದ್ದೇವೆ. ಅಂದ್ರೆ ಹೀಗೆಯೇ ನನ್ನ ತಂದೆ ಕೂಡ ಜೊತೆಯಲ್ಲಿ ಮತ್ತು ಹಲವು ಮಂಡಳಿ ಒಟ್ಟಾಗಿತ್ತು. ಇವರು ಒಟ್ಟಾಗುತ್ತಾರೆ. ಅಂತೆಯೇ ಯಾರಿಗೆ ಭೂತ ಯೋನಿ ಸಿಗುವುದು ಅವು ಅದೇ ಗ್ರೂಪಲ್ಲಿ ಬಂದು ಬಿಡುತ್ತವೆ. ನಂತರ ಅದು ಇಡೀ ಪಿತೃ ಗ್ರೂಪ್ ಆಗಿಬಿಡುತ್ತದೆ. ಮತ್ತು ಈ ಭೂತಗಳ ಆಯಸ್ಸು ಬಹಳ ದೀರ್ಘವಾಗಿರುತ್ತದೆ. ಇದು 100 ವರ್ಷ, 200 ವರ್ಷ, 300 ವರ್ಷಗಳ ತನಕ ಇವು ಭೂತ ಯೋನಿಯನ್ನು ಅನುಭವಿಸುತ್ತಿರುತ್ತವೆ. ಇವುಗಳಲ್ಲಿ ಬಹಳ ಅಧಿಕ ಕಷ್ಟವಾಗುತ್ತದೆ ಪ್ರೇತ ಯೋನಿಯಲ್ಲಿ. ಇವುಗಳದ್ದು ಸೂಕ್ಷ್ಮ ಶರೀರವಾಗಿರ್ತದೆ, ಸ್ಥೂಲ ಶರೀರ ಇರುವುದಿಲ್ಲ. ಹೇಳಿದ ನಂತರ ಆ ನಮ್ಮ ಪೂರ್ಣ ಮಂಡಳಿ ಏನಿತ್ತು, ತಮ್ಮ ನಾಮದೀಕ್ಷೆ ಪಡೆದ ಬಳಿಕ ಅವಂತೂ ಓಡಿ ಹೋದವು. ಅಲ್ಲಿಂದ ಅವು ನಮ್ಮ ನೆಂಟರ ಮನೆಗೆ ಹೊರಟು ಹೋದವು, ಬೇರೆ ಊರಲ್ಲಿ. ಅಲ್ಲಿ ಅವರಿಗೆ ತೊಂದರೆಯನ್ನುಂಟು ಮಾಡುತ್ತಿದ್ದವು. ಅವರು ಅವುಗಳಲ್ಲಿ ಕೇಳಿದ್ರು, ನೀವು ಇಲ್ಲಿ ಏಕೆ ಬಂದಿರಿ? ಆಗ ಅವು ಹೇಳಿದವು, ಅವರಂತೂ ಭಗವಂತನ ನಾಮವನ್ನು ಪಡೆದಿರುವರು, ಅಲ್ಲಿಗೆ ಹೋಗಲಾರೆವು, ಈಗ ತಮ್ಮಲ್ಲಿಯೇ ಇರುವೆವು. ಈಗ ಅದೇ ಅವರ ನೆಲೆ ಆಯಿತು. ಹೀಗಾಗಿ ಎಲ್ಲಿ ಆಲ್ಔಟ್ ಇರುವುದೋ ಅಲ್ಲಿಂದ ಇವು ಸ್ವತಃ ಓಡಿ ಹೋಗುವು. ಆದರೆ ನಾವು ಮರ್ಯಾದೆಯಲ್ಲಿರದೆ ಅವರನ್ನು ಸಾಕಷ್ಟು ದಿನ ನಮ್ಮ ಮನೆಗಳಲ್ಲಿ ಇರಿಸ್ತೇವೆ. ಪರಮಾತ್ಮನ ನಾಮ ಮರ್ಯಾದೆಯಿಂದ ಇದ್ದರೆ ಮಾತ್ರ ನಡೆಯುತ್ತದೆ. ಈ ಪ್ರಕಾರ ಪುಣ್ಯಾತ್ಮರೇ, ಯಾವ ಪುಣ್ಯಾತ್ಮರು ಇಲ್ಲಿ ಬರ್ತಾರೆ, ಮೊದಲ ಬಾರಿಗೆ ಬಂದವರಂತೂ ಹೀಗೆ ಯೋಚಿಸ್ತಾರೆ. ಕೆಲವರು ಹೀಗಿದ್ದಾರೆ, ಅವರಿಗೆ ಕ್ಯಾನ್ಸರ್ ಆಗಿದೆ, ಅಂಥವರು ಬಂದಿದ್ದಾರೆ. ಕೆಲವೊಬ್ಬರಿಗೆ ಬಹಳಷ್ಟು ರೋಗಗಳಿದ್ದು ನಡೆಯಲಾಗುವುದಿಲ್ಲ, ಎದ್ದೇಳಲಾಗುವುದಿಲ್ಲ, ಅಂಥವರನ್ನು ಕರ್ತರ್ತಾರೆ. ಆಗ ನಾವು ಜೊತೆಯಲ್ಲಿ ಇದನ್ನೂ ಹೇಳ್ತೇವೆನೆಂದರೆ, ತಾವು ಇವನೊಡನೆ ಜೊತೆಯಲ್ಲಿ ಪರಿವಾರದ ಸದಸ್ಯರು ಕೂಡ ನಾಮದೀಕ್ಷೆ ಪಡೆಯಿರಿ. ಕೆಲವೊಂದು ಇಂತಹ ಆಪತ್ತುಗಳಿರ್ತವೆ. ಹೇಗೆಂದರೆ, ಮನೆಯಲ್ಲೊಬ್ಬನಲ್ಲಿ ಪ್ರೇತಾತ್ಮ ಪ್ರವೇಶಿಸುತ್ತದೆ. ಮತ್ತವನು ನಾಮದೀಕ್ಷೆ ಪಡೆದ ಮೇಲೆ ಅವನ ಶರೀರದಿಂದ ಹೊರಟು ಬೇರೆಯವನಲ್ಲಿ ಪ್ರವೇಶಿಸುವುದು. ಮತ್ತವನದು ವರ್ಷ 6 ತಿಂಗಳು ಅದೇ ಪರಿಸ್ಥಿತಿಯಾಗುವುದು. ಅದಕ್ಕಾಗಿ ನಾವು ಹೇಳುತ್ತೇವೆ ಏನೆಂದರೆ, ನೀವೆಲ್ಲ ಏಕೆ ತೆಗೆದುಕೊಳ್ಳಬಾರದು ಮತ್ತು ಉದ್ಧಾರವಾಗುವುದು. ಇದಂತೂ ಒಂದು ಅಮೂಲ್ಯವಾದ ಕೆಲಸವಾಗಿದೆ. ಕೇವಲ ನಮ್ಮ ಉದ್ದೇಶ ರೋಗ ನಿವಾರಣೆಯಲ್ಲ, ರೋಗವಂತೂ ತಂತಾನೇ ನಿವಾರಣೆಯಾಗುವುದು. ಹೇಗೆಂದರೆ, ಬೀಜ ಬಿತ್ತನೆಗಾಗಿ ಹೊಲವನ್ನು ಚೊಕ್ಕಬಿಡಿಸಲೇಬೇಕು, ಅದರಿಂದ ಗಿಡಗಂಟೆಗಳನ್ನು ತೆಗೆಯಬೇಕಾಗುತ್ತದೆ. ಹಾಗೆ ವ್ಯರ್ಥವಾದ ಈ ಎಲ್ಲ ವಸ್ತುಗಳನ್ನು ನಾಮ ಪಡೆಯುವ ಮುನ್ನ ತೆಗೆಯಬೇಕಾಗುತ್ತದೆ. ಅದಕ್ಕಾಗಿ ನಾವು ಪ್ರಥಮ ಮಂತ್ರವನ್ನು ನೀಡುತ್ತೇವೆ. ಆ ಪ್ರಥಮ ಮಂತ್ರದಿಂದ ನಿಮ್ಮೊಳಗಿರುವ ಎಲ್ಲ ಭೂತ ಪ್ರೇತಗಳು ಏನಿವೆ ಅವೆಲ್ಲ ಓಡಿ ಹೋಗುವು, ಹುಡುಕಿದರೂ ಸಿಗುವುದಿಲ್ಲ. ತಮ್ಮ ಹೃದಯದಲ್ಲಿ ವಿಶೇಷ ಆಸಕ್ತಿ ಉಂಟಾಗುವುದು ಭಗವಂತನ ಕುರಿತಾಗಿ. ಆಗ ತಮಗೆ ಸತ್ಯನಾಮವನ್ನು ನೀಡಲಾಗುತ್ತದೆ. 2ನೇ ಸ್ಥಿತಿಯಲ್ಲಿ, 2ನೇ ಸ್ಟೇಜ್ನಲ್ಲಿ ಆಗ ಈ ಭಕ್ತಿ ಮುಂದಕ್ಕೆ ಸಾಗುತ್ತದೆ. ಹೀಗೆ ಮೊದಲ ಬಾರಿಗೆ ಬಂದವರ ಉದ್ದೇಶವಂತೂ ಕೇವಲ ಇದೇ ಆಗಿರುತ್ತದೆ. ಅಂದರೆ, ನನ್ನ ತಂದೆ ಸರಿ ಹೋಗಲಿ, ಅಥವಾ ನನ್ನ ಸೋದರಿಯ ಕಾಯಿಲೆ ಅದು ಸರಿ ಹೋಗಲಿ, ಅಥವಾ ನನ್ನ ಪತ್ನಿ ಸರಿಯಾಗಬೇಕು, ಅಥವಾ ನಾನು ಸ್ವಸ್ಥನಾಗಬೇಕು. ಮತ್ತು ದಾಸನು ಇದನ್ನು ಹೇಳ್ತಿದ್ದಾನೆಂದರೆ, ನೀವು ಆಶೀರ್ವಾದವನ್ನು ಹಂಚಬಾರದು. ಅಂಥವರು ಇನ್ನೂ ಹೆಚ್ಚು ಜ್ಞಾನವನ್ನು ಕೇಳಬೇಕಾಗುತ್ತದೆ. ಅಧಿಕ ಜ್ಞಾನ ಕೇಳುವುದರಿಂದ ನಂತರ ತಮಗೆ ಅರಿವಾಗುವುದಂದರೆ, ನಿಜವಾಗಿಯೂ ಇದು ಹೀಗೆಯೇ ಆಗಿದೆ. ಈಗ ತಾವೆಲ್ಲರೂ ನಾಮದೀಕ್ಷೆ ಪಡೆದ ಮೇಲೆ ತಾವೂ ಭಕ್ತಿ ಮಾಡಿ, ಅವರಿಂದಲೂ ಭಕ್ತಿಯನ್ನು ಮಾಡಿಸಿ, ಮತ್ತು ಎಲ್ಲರೂ ಸೇರಿ ಭಗವಂತನ ದರ್ಬಾರಿಗೆ ಬರುತ್ತಾ ಇರಿ. ಆಗ ಎಲ್ಲರದು ಕಲ್ಯಾಣವಾಗುವುದು. ಈಗ ಪರಮಾತ್ಮನಿಗಾಗಿ ನಾವು ಇಂದಿನಿಂದಲ್ಲ, ಅಸಂಖ್ಯ ಯುಗಗಳಿಂದ ಅಲೆದಾಡುತ್ತಲೇ ಇದ್ದೇವೆ, ಸಾಧನೆಗಳನ್ನು ಮಾಡುತ್ತಲಿದ್ದೇವೆ. ಆದರೆ ಭಗವಂತ ಸಿಕ್ಕಿಲ್ಲ. ನಮ್ಮ ಪ್ರಯತ್ನ ನಡೆಯುತ್ತಲೇ ಇದೆ, ಆದರೆ ಪರಮಾತ್ಮ ಸಿಕ್ಕಿಲ್ಲ. ಏಕೆಂದರೆ ಯಾವಾಗ ಭಗವಂತ ಸಿಗುವ ಸಮಯ ಬರುತ್ತದೆ, ಆಗ ಆ ಸಮಯದಲ್ಲಿ ಒಂದಂತೂ ನಮಗೆ ಮಾನವ ಶರೀರ ಇರಲಿಲ್ಲ. ಮಾನವ ಶರೀರ ಇದ್ರೂ ನಾವು ಮಿಸ್ಗೈಡ್ಗೆ ಜಾಸ್ತಿ ಒಳಗಾಗಿರ್ತೇವೆ. ಅನ್ಯ ನಕಲಿ ಗುರುಗಳ ಮೂಲಕ ನಮ್ಮೊಳಗೆ ಇಷ್ಟು ಅಜ್ಞಾನವನ್ನು ತುಂಬಿಸಲಾಗುತ್ತದೆ. ಹಾಗಾಗಿ ಅದು ಪರಮಾತ್ಮನ ಸತ್ಯಜ್ಞಾನವನ್ನು ನಿಲ್ಲಲು ಬಿಡುವುದಿಲ್ಲ. ಅದಕ್ಕಾಗಿ ಅಧಿಕ ಜ್ಞಾನದ ಅವಶ್ಯಕತೆ ಇದೆ.
ಅದಕ್ಕಾಗಿ ಅಧಿಕ ಅಟೆಂಡೆನ್ಸ್ನ ಉಪಸ್ಥಿತಿಯದ್ದು ಅವಶ್ಯಕತೆ ತಮಗೆ ಇರುತ್ತದೆ. ಇದಕ್ಕಾಗಿ ತಮ್ಮನ್ನು ಆಗಾಗ ಇಲ್ಲಿ ಕರೆಸಲಾಗುತ್ತದೆ. ಪರಮಾತ್ಮನಿಗಾಗಿ ಯಾವ ಯಾವ ವ್ಯಕ್ತಿಗಳು ಪ್ರಯತ್ನವನ್ನು ಮಾಡಿದರು ತಮಗೆ ಹೇಳಲಾಗ್ತದೆ. ಅಂದರೆ ದಾಸನು ಹೇಳ್ತಾನೇನೆಂದರೆ, ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನೀವು ಅವಶ್ಯವಾಗಿ ಬರುತ್ತೀರಿ. ಕೆಲವರು ಹೇಳ್ತಾರೇನೆಂದರೆ, ನಮಗೆ ಸಮಯವಿಲ್ಲ, ದೂರ ದೇಶದಿಂದ ಬರ್ತೇವೆ. ಅಂಥವರು 2-3 ತಿಂಗಳಿಗೊಮ್ಮೆ ಆದರೂ ಬರುತ್ತಾ ಇರಿ. ಇದೊಂದು ಔಪಚಾರಿಕತೆಯಾಗಿದೆ. ಆದರೆ ಯಾವಾಗ ನಿಮ್ಮಲ್ಲಿ ಆಸಕ್ತಿ ಉಂಟಾಗುವುದು ಆಗ ನೀವು ನಿಮ್ಮನ್ನು ತಡೆಯಲಾರಿರಿ. ಈಗ ಮನೆಯ ಸದಸ್ಯನೊಬ್ಬ ಶರಾಬು ಕುಡಿಯುತ್ತಾನೆ ಮತ್ತು ನನ್ನ ಲೆಕ್ಕದಂತೆ 100 ರೂಪಾಯಿಗೆ ಬಾಟ್ಲಿ ಸಿಗುತ್ತಿರಬಹುದು ಕನಿಷ್ಠ ಎಂದರು, ನನಗಂತೂ ಗೊತ್ತಿಲ್ಲ. ಮತ್ತು ಅವನು ಒಂದು ದಿನದಲ್ಲಿ ಅಥವಾ 2 ದಿನಗಳಲ್ಲಿ ಆ 100 ರೂಪಾಯಿಯ ಬಾಟ್ಲಿ ಅವಶ್ಯವಾಗಿ ಹಾಳು ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಬೀಡಿಯನ್ನು ಸೇತ್ತಾನೆ. ಇವತ್ತಿನ ಲೆಕ್ಕದಲ್ಲಿ 5-6 ರೂಪಾಯಿಗಳಿಗೆ ಪ್ಯಾಕೆಟ್ ಇರಬಹುದು. ದಿನದಲ್ಲಿ 2 ಪ್ಯಾಕೆಟ್ ಸೇತ್ತಾರೆ, ಕಡಿಮೆ ಅಂದ್ರು. ಸ್ವತಃ ಕುಡಿತಾನೆ ಮತ್ತು ಪಕ್ಕದವನು ಕೇಳಬಹುದು. ಬೆಂಕಿ ಪೊಟ್ಟಣದ ಖರ್ಚು ಬೇರೆ. ಅಂದ್ರೆ ಒಂದು ದಿನಕ್ಕೆ 50 ರೂಪಾಯಿಗಳ ಸಾರಾಯಿ ಮತ್ತು 10 ರೂಪಾಯಿಗಳ ಬೀಡಿ 60 ರೂಪಾಯಿ. ಎಷ್ಟಾಯಿತು? 1800 ರೂಪಾಯಿ ತಿಂಗಳ ಖರ್ಚು. ಮತ್ತು ಬೆಂಕಿ ಪೊಟ್ಟಣದ್ದು ಬೇರೆ. ಇನ್ಯಾರೋ ಎಲೆ ಅಡಿಕೆಯನ್ನು ತಿನ್ನುತ್ತಾರೆ. ತಿಂದುಬಿಟ್ಟು ಪಿಚಕ್ ಎಂದು ಉಗಿಯುತ್ತಾರೆ. ಏನರ್ಥ ಇದರದು? ನೋಡಿ, ತಿನ್ನುವ ವಸ್ತುವನ್ನೇ ತಿನ್ನಬೇಕು. ರೊಟ್ಟಿ ತಿನ್ನಿ, ಸೇಬು ತಿನ್ನಿ, ಕಿತ್ತಳೆ ತಿನ್ನಿ. ಎಲೆ ತಿಂದು ಕೆಂಪು ಬಾಯಿ ಮಾಡಿಕೊಂಡು ಅಲ್ಲೇ ಉಗಿಯುವವರು ಗಲೀಜು ಮಾಡುವರು. ಹೀಗೆ ಈ ರೀತಿ ತಂಬಾಕು ತಿನ್ನುತ್ತಾರೆ. ತಂಬಾಕು ತಿನ್ನುವ ವಸ್ತುವೇ ವಿಚಿತ್ರ ವ್ಯಕ್ತಿಗಳು. ಸೇಬು ತಿನ್ನಿ, ಕಿತ್ತಳೆ ತಿನ್ನಿ, ಗೋಡಂಬಿ ತಿನ್ನಿ. ಹೀಗೆ ಈ ರೀತಿಯ ಕೆಟ್ಟ ಚಟವನ್ನು ಬಿಡುವುದರಿಂದ ಬಹಳಷ್ಟು ಹಣ ಉಳಿಯುತ್ತದೆ. ಆ ಹಣವನ್ನು ತಾವು ಪರಮಾತ್ಮನಿಗಾಗಿ ದಾನದಲ್ಲಿ ಮತ್ತು ಬರುವ ಹೋಗುವ ಬಾಡಿಗೆಗಾಗಿ ಬಳಸಿಕೊಳ್ಳಿ. ತಾವು ಇಲ್ಲಿಗೆ ಬರುವ ಬಾಡಿಗೆಯ ಹಣವೇನಿದೆ, ತಾವು ಬರುವ ಹೋಗುವ ಖರ್ಚು, ಅದೂ ಕೂಡ ಧರ್ಮದಲ್ಲಿ ತಮ್ಮ ಪುಣ್ಯದಲ್ಲಿ ಎಣಿಕೆಯಾಗುತ್ತದೆ. ಹಾಗಾಗಿ ಪುಣ್ಯಾತ್ಮರೇ ನೋಡಿ, ಯಾರಿಗೆ ಜ್ಞಾನವಿಲ್ಲ ಅವರಿಗೆ ದುಡ್ಡು ಮಾತ್ರ ಕಾಣಿಸ್ತದೆ. ಈಗ ಅಂತೆಯೇ ಒಬ್ಬ ರೈತನು ಇದ್ದ. ಒಬ್ಬ ರೈತ ಹೊಲದಲ್ಲಿ ಗೋಧಿಯನ್ನು ಬಿತ್ತುತ್ತಿದ್ದ, ಬಿತ್ತನೆ ಮಾಡುತ್ತಿದ್ದ. ಮತ್ತು ಗೋಧಿಯನ್ನು ಹೇಗೆ ಬಿತ್ತುತ್ತಾರೆ? ಒಂದು ಲೋಹದ ಪೈಪಿನಂತೆ ಇರುತ್ತದೆ. ಮತ್ತದರ ಮೇಲಿನ ಭಾಗ ಹೇಗಿರುತ್ತದೆ ಅಂದರೆ, ತೆರೆದಿದ್ದು ಕೆಳಗಿಂದ ಪೈಪನ್ನು ನೇಗಿಲಿನ ಹಿಂದೆ ಕಟ್ಟಿ ಎತ್ತುಗಳನ್ನು ಕಟ್ಟಿ ಮತ್ತು ಆ ಪೈಪಿನ ಒಳಗಿಂದಾಗಿ ಗೋಧಿಯನ್ನು ನೆಲದೊಳಗೆ ಹಾಕಲಾಗುತ್ತದೆ. ನೇಗಿಲಿನ ತುದಿ ಮಣ್ಣಿನ ಒಳಗೆ ಜಾಗವನ್ನು ಮಾಡುತ್ತಾ ಹೋಗುತ್ತದೆ. ಒಂದು ಲೈನ್ನಂತೆ ಎಳೆಯುತ್ತದೆ ಆಳಕ್ಕೆ, ಮತ್ತು ಅದರೊಳಗೆ ಗೋಧಿ ಹಾಕುತ್ತಾ ಹೊರಟು ಹೋಗುತ್ತದೆ ಮಣ್ಣಿನಲ್ಲಿ ಬೀಜವನ್ನು. ಆ ಗೋಧಿಯ ಧಾನ್ಯ ಮತ್ತು ಮೇಲಿಂದ ಮಣ್ಣು ಆಟೋಮ್ಯಾಟಿಕಲಿ ಬಂದು ಬೀಳುತ್ತದೆ. ಯಾರೋ ಒಬ್ಬ ವ್ಯಕ್ತಿ ಇದ್ದ. ಅವನು ನಗರದಲ್ಲಿ ಜನಿಸಿ ನಗರದಲ್ಲಿಯೇ ಬೆಳೆದಿದ್ದ ಮತ್ತು ಅವನಿಗೆ ನೌಕರಿ ಸಿಕ್ಕಿತು ಇಲ್ಲಿ ಒಂದು ರೂರಲ್ ಕ್ಷೇತ್ರದಲ್ಲಿ, ಗ್ರಾಮೀಣ ಕ್ಷೇತ್ರದಲ್ಲಿ. ಅವನು ಮೊದಲ ಬಾರಿಗೆ ಬಂದ ತನ್ನ ಡ್ಯೂಟಿಯ ಮೇಲೆ. ಅವನು ನೋಡಿದ ಅಂದರೆ ರೈತನು ಹೊಲದಲ್ಲಿ ಗೋಧಿಯನ್ನು ಬಿತ್ತುತ್ತಿದ್ದ. ಅವನು ನೋಡಿ ನಿಂತುಬಿಟ್ಟ ಅಂದರೆ ಇವನೇನು ಮಾಡುತ್ತಿದ್ದಾನೆ. ಅವನು ನೋಡಿದ ಗೋಧಿಯನ್ನು ಒಂದು ಚೀಲದಲ್ಲಿ ತುಂಬಿ ಹೆಗಲಿಗೆ ಹಾಕಿದ್ದಾನೆ ಮತ್ತು ಅದರಿಂದ ತೆಗೆದು ಪೈಪ್ನ ಮೂಲಕ ಮಣ್ಣಿನಲ್ಲಿ ಹಾಕ್ತಿದ್ದಾನೆ, ನೆಲದಲ್ಲಿ ಹಾಕ್ತಿದ್ದಾನೆ. ಆಗ ಅವನು ಆ ನಗರದ ವ್ಯಕ್ತಿ ಹೇಳಿದನು, ಸ್ವಲ್ಪ ತಡಿ, ನಿಲ್ಲಿಸು. ಹಾ ಸೋದರ, ನಿಲ್ಲಿಸಿದೆ. ಏನು ವಿಷಯ? ರೈತ ಯೋಚಿಸಿದ. ದಾರಿ ಬಗ್ಗೆ ಕೇಳುತ್ತಿರಬಹುದು. ಅವನು ಎತ್ತುಗಳನ್ನು ನಿಲ್ಲಿಸಿದ. ನಗರದವನು ಕೇಳಿದ, ನೀನೇನು ಮಾಡ್ತಿರುವೆ? ಹೇಳ್ದ, ನಾನು ಗೋಧಿಯನ್ನು ಬಿತ್ತುತ್ತಿರುವೆ. ರೈತ ಹೇಳ್ದ, ಗೋಧಿಯನ್ನು ಬಿತ್ತುತ್ತಿರುವೆನು. ಅವನು ಹೇಳಿದ, ನೀನಂತೂ ಗೋಧಿಯನ್ನು ಹಾಳು ಮಾಡುತ್ತಿರುವೆ. ಗೊತ್ತೇನು, ದೇಶದಲ್ಲಿ ಮೊದಲೇ ದಿನಸಿ ಸಾಮಗ್ರಿಗಳ ಕೊರತೆ ಇದೆ ಮತ್ತು ಗೋಧಿಯ ಕೊರತೆ ಇದೆ. ನೀನು ಗೋಧಿಯನ್ನು ನೆಲದಲ್ಲಿ ಹಾಕಿ ಹಾಳು ಮಾಡುತ್ತಿರುವೆ. ಮತ್ತು ಅವನಂತೂ ಗೋಧಿಯನ್ನು ಮನೆಯಲ್ಲಿ ತಮ್ಮ ಡಬ್ಬದಲ್ಲಿ, ಲೋಹದ ಡ್ರಮ್ಗಳಲ್ಲಿ ನೋಡಿದ್ದ ಮತ್ತು ಅದರಿಂದಲೇ ತೆಗೆದು ತಾಯಿ ಅದನ್ನು ಬೀಸಿಸ್ತಿದ್ಲು ಮತ್ತು ಚಪಾತಿಯನ್ನು ಮಾಡ್ತಿದ್ಲು. ಹಾಗಾಗಿ ಅವನು ಅದೇ ದೃಷ್ಟಿಕೋನದಿಂದ ಉಪದೇಶ ನೀಡುತ್ತಿದ್ದಾನೆ. ಅಂದರೆ ಇದನ್ನಂತೂ ಬಹಳ ಸುರಕ್ಷಿತವಾಗಿಡಬೇಕು, ಲೋಹದ ಡ್ರಮ್ಗಳಲ್ಲಿಡಬೇಕು. ಇದಕ್ಕೆ ಗಾಳಿ ಕೂಡ ತಾಗಬಾರದು. ಮತ್ತು ನೀನು ಮಣ್ಣಿನಲ್ಲಿ ಹಾಕ್ತಿರುವೆ. ನಿನಗೇನು ತಲೆ ಕೆಟ್ಟಿದೆಯೇ? ಈಗ ರೈತ ಯೋಚಿಸಿದ, ಈ ಪೆದ್ದ ದಡ್ಡ ಎಲ್ಲಿಂದ ಬಂದ? ಇವನಿಗಿದು ಗೊತ್ತಿಲ್ಲ. ಇವನು ನನಗೇನೆ ಬುದ್ಧಿ ಕಲಿಸ್ತಾನೆ. ರೈತ ತಿಳಿದು ಬಿಟ್ಟ ಏನೆಂದರೆ ಇವನಂತೂ ಗೂಬೆ ಆಗಿದ್ದಾನೆ. ಆಗ ರೈತ ಹೇಳಿದ ಏನೆಂದರೆ, ಸ್ವಾಮಿ, ನನ್ನ ಮಾತನ್ನು ಕೇಳಿ. ನಾನು ಗೋಧಿಯನ್ನೇನು ಹಾಳು ಮಾಡ್ತಿಲ್ಲ. ಇದೇನನ್ನು ಈಗ ನಾನು ಮಣ್ಣಲ್ಲಿ ಹಾಕುತ್ತಿರುವೆನು. ನಿಮ್ಮ ದೃಷ್ಟಿಯಲ್ಲಿ ಇದು ಹಾಳಾದಂತೆ ಕಾಣಿಸಬಹುದು.
ಇದು ನನ್ನನ್ನು ಬಹಳ ಸಮೃದ್ಧಗೊಳಿಸುವುದು. ಇಂದಿನಿಂದ 4-5 ತಿಂಗಳ ನಂತರ ಈಗೇನು ನಾನು 1 ಎಕರೆಯಲ್ಲಿ 40 ಕೆಜಿ ಗೋಧಿಯನ್ನು ಹಾಕುತ್ತಿದ್ದೇನೆ ಮಣ್ಣಿನಲ್ಲಿ, ಮತ್ತಿದು 70 ಮಣ. ಒಂದು ಮಣದಲ್ಲಿ 40 ಕಿಲೋಗ್ರಾಂ ಇರುತ್ತದೆ. ಇದರಲ್ಲಿ 70 ಮಣ ಉತ್ಪನ್ನವಾಗುವುದು. ಈಗ ಅವನಿಗೆ ವಿಷಯ ಅರಿವಿಗೆ ಬರಲಿಲ್ಲ, ಏಕೆಂದರೆ ಅವನು ಪ್ರೊಸೀಜರ್ನಿಂದ ಪರಿಚಿತನಾಗಿರಲಿಲ್ಲ. ಈಗ ರೈತ ಆ ನಗರದ ವ್ಯಕ್ತಿಯ ಮಾತನ್ನು ಹೇಗೆ ಒಪ್ಪುವನು? ಏಕೆಂದರೆ ಅವನಂತೂ ಪ್ರಾಕ್ಟಿಕಲ್ ಆಗಿ ಮಾಡಿದವನಾಗಿದ್ದಾನೆ. ಆ ರೈತ 4-5 ತಿಂಗಳ ಬಳಿಕ ಅವನಿಗೆ ತೋರಿಸಿದ. ಅವನು ಬಂದಾಗ ಗೋಧಿ ಬಲ್ತಿತ್ತು. ಒಂದು ಕಾಳಿನಿಂದ ಒಂದು ಸಮೂಹವಾಯಿತು, ಗೊಂಚಾಯಿತು, ಉತ್ಪತ್ತಿಯಾಯಿತು. ಮತ್ತು ಪ್ರತಿಯೊಂದರಲ್ಲಿ 10, 15 ಗೊಂಚಲುಗಳಾದವು. ಮತ್ತು ಅವುಗಳಲ್ಲಿ ತೆನೆಗಳು, ಪ್ರತಿಯೊಂದು ತೆನೆಯಲ್ಲಿ 20, 30 ಗೋಧಿ. ಆಗ ಅವನಿಗೆ ವಿಶ್ವಾಸ ಉಂಟಾಯಿತು. ಏನೆಂದರೆ, ನಿಜ ಸೋದರ, ತಾವಂತೂ ಸರಿಯಾಗಿ ಹೇಳಿದ್ದೀರಿ. ಹಾಗಾಗಿ ಪುಣ್ಯಾತ್ಮರೇ, ಇಂದು ಯಾರು ಈ ಜ್ಞಾನದಿಂದ ಪರಿಚಿತರಲ್ಲವೋ, ಮತ್ತೀಗ ತಾವುಗಳು ಇಲ್ಲಿ ಬರ್ತೀರಿ, ದಾನವನ್ನು ಮಾಡ್ತೀರಿ, ಆಗವರು ಅಲ್ಲಿ ಬಂದವರು ತಮ್ಮವರೇ ಆಗಿರಬಹುದು, ಬಹುಶಃ ಪರಿವಾರದ ಸದಸ್ಯರೂ ಆಗಿರಬಹುದು. ಈ ಪ್ರಕಾರದವರು ತಮಗೆ ಹೇಳುವರಂದ್ರೆ, ನೀನು ನಾಶ ಮಾಡುವೆ, ಆಗಾಗ ಸತ್ಸಂಗಕ್ಕೆ ಹೋಗುವೆ, ಬೇರೆ ದಾನ ಮಾಡುವೆ, ನಾಚಿಕೆ ಆಗಲ್ವೇ, ಹಣದಿಂದ ಬರುವುದು, 100 ಪ್ರಕಾರದ ಬಾಧೆಗಳನ್ನು ಹುಟ್ಟಿಸ್ತಾರೆ. ಆದರೆ ತಾವು ಪರಿಚಿತರಾಗಿರುವಿರಿ ಈ ಮಾರ್ಗದಿಂದ. ಅವರ ಮಾತುಗಳಿಗೆ ನೀವು ಗಮನ ಕೊಡಲಾರಿರಿ, ಏಕೆಂದರೆ ಅವರಿಗಂತೂ ಇಂದು ನೀವು ಹಾಳು ಮಾಡುವಂತೆ ಕಾಣುತ್ತದೆ. ಹೇಗೆ ಆ ನಗರದ ವ್ಯಕ್ತಿಗೆ ಅನಿಸಿತೋ ಹಾಗೆ ನಗರದ ಯುವಕನಿಗೆ ಅನಿಸ್ತಿತ್ತು ಈ ರೈತ ಮೂರ್ಖನಾಗಿದ್ದಾನೆಂದು. ಆದರೆ ರೈತನಿಗಂತೂ ತಿಳಿದಿತ್ತು ತಾನು ಪ್ರಾಕ್ಟಿಕಲ್ ಆಗಿದ್ದೇನೆಂದು. ಹಾಗಾಗಿ ರೈತ ಅವನ ಮಾತುಗಳಿಗೆ ಗಮನ ಕೊಡಲಾರ, ಬೇಕಾದರೆ ಅವನು ಏನೇ ಹೇಳಲಿ. ಹೀಗೇನೆ ಪುಣ್ಯಾತ್ಮರೇ, ಈ ಜ್ಞಾನದಿಂದಾಗಿ ತಮ್ಮ ಮನಸ್ಸು ಇಷ್ಟು ದೃಢವಾಗಿರ್ಬೇಕೆಂದರೆ, ಪ್ರಪಂಚ ಏನೇ ಹೇಳಲಿ, ಒಂದೊಮ್ಮೆ ತಮ್ಮ ಕಲ್ಯಾಣವಾಗಬೇಕಾದರೆ ಇದೇ ಕ್ರಮವಾಗಿದೆ, ಬೇರೊಂದಿಲ್ಲ. ಆದರೆ ಇದು ಗೊತ್ತಿಲ್ಲ, ಇನ್ನು ಎಷ್ಟು ವರ್ಷಗಳ ಬಳಿಕ ಈ ಸತ್ಯ ಸಾಧನೆಯನ್ನು ಪ್ರಾರಂಭ ಪರಮೇಶ್ವರರು ಮಾಡಿಸ್ತಾರೆ. ಕಬೀರರು, ಯಾವುದೇ ಮಾನವ ಜೀವಿಯಿಂದ ಸಾಧ್ಯವಿಲ್ಲ ಈ ಕಾರ್ಯವನ್ನು ಪ್ರಾರಂಭಿಸುವುದು. ತಾವು ಪ್ರಾಕ್ಟಿಕಲ್ ಆಗಿ ಕೂಡ ನೋಡಿದ್ದೀರಿ, ಎಷ್ಟು ಸಂತರಿದ್ದಾರೆ, ಲೆಕ್ಕವಿಲ್ಲದಷ್ಟು. ಮತ್ತವರ್ಯಾರೊಡನೆಯೂ ಹಗ್ಗ ಜಗ್ಗಾಟವಿಲ್ಲ. ಮತ್ತೀ ದಾಸನೊಡನೆ ಎಷ್ಟೊಂದು ಅತ್ಯಾಚಾರ ಮಾಡಿ ಹಾಕಿಬಿಟ್ಟ ಈ ಕಾಲನು. ಜನರನ್ನು ಉತ್ತೇಜಿಸಿ ರಾಜರನ್ನು ಪ್ರಜೆಯನ್ನು ಕೂಡ, ಏಕೆಂದರೆ ಇವನಿಗೆ ಗೊತ್ತಿತ್ತು ತನ್ನ ನಾಶವಾಗುವುದೆಂದು. ಇವರಿಗೆ ಸತ್ಯತೆಯ ಅರಿವಾದರೆ ಎಲ್ಲರೂ ಓಡಿ ಹೋಗುವರು ಸತ್ಯಲೋಕಕ್ಕೆ. ಆದರೆ ಈಗ ಇದನ್ನು ಪರಮಾತ್ಮನು ನಡೆಯಿಸಿದ್ದಾರೆ. ಇದು ಮನುಷ್ಯನ ವಶದ ಮಾತಲ್ಲ, ಮತ್ತು ಮನುಷ್ಯ ಇದನ್ನು ನಡೆಯಿಸಲು ಸಾಧ್ಯವಿಲ್ಲ. ಈಗ ಹೇಗೆಂದರೆ ಪುಣ್ಯಾತ್ಮರೇ, ಅಂತೆಯೇ ಮೊದಲು ಈ ದಾಸನು ಊರೂರುಗಳಿಗೆ ಪಾಠ ಮಾಡಲು ಹೋಗುತ್ತಿದ್ದ. ಪ್ರಾರಂಭಿಸಿದ ಕಾಲದಲ್ಲಿ ಆಗ ಒಂದು ಮನೆಯಲ್ಲಿ ನಾವು ಪಾಠ ಮಾಡುತ್ತಿದ್ದೆವು 3 ದಿನಗಳದ್ದು. ಇದು ಅಖಂಡ ಪಾಠ 2 ಕಡೆ ನಡೆಯುತ್ತಿರ್ತದೆ. ಹೀಗೆ ಆಗ 3 ದಿನ ಮಾಲೀಕನ ವಾಣಿ, ಈ ಜ್ಞಾನ ಅಲ್ಲಿ ನಡೆಯುತ್ತಿತ್ತು. ಮತ್ತು ಹಗಲಿನಲ್ಲಿ ರಾತ್ರಿಯಲ್ಲಿ ಕೂಡ ಸತ್ಸಂಗ ಮಾಡುತ್ತಿದ್ದೆವು. ಮನೆಯ ಪರಿವಾರದ ಸದಸ್ಯರು ಅಥವಾ ಅಕ್ಕಪಕ್ಕದವರು ಬರ್ತಿದ್ರು, ಅವರಿಗೆ ಬಹಳ ಚೆನ್ನಾಗಿ ತೃಪ್ತಗೊಳಿಸುತ್ತಿದ್ದೆವು. ಜ್ಞಾನದಿಂದ 3-4 ದಿನ ಸಿಗುತ್ತಿತ್ತು ನಮಗೆ. ಆಗ ಅವರನ್ನು ಜ್ಞಾನದಿಂದಲೂ ನಾವು, ಅಂದರೆ ಜ್ಞಾನದಿಂದ ಪರಿಚಿತಗೊಳಿಸುವುದು ಮಾತ್ರವಲ್ಲ, ಅದರಿಂದವರ ದುಃಖಗಳಂತೂ ದೂರವಾದವು ಎಣಿಸಲಾಗದಷ್ಟು. ಹೀಗೆ ಆ ಪಾಠದ ಮಹತ್ವದ ಕುರಿತಾಗಿ ಅವರಿಗೆ ಅರಿವು ಉಂಟಾಯಿತು. ಒಬ್ಬ ಭಕ್ತ ಹಾಲ್ ತರ ಮೇಲಂತಸ್ತನ್ನು ಕಟ್ಟಿಸಿದನು. ಅದಕ್ಕೆ ಬಾಗಿಲುಗಳು ಇರಲಿಲ್ಲ, ಬಾಗಿಲು, ಮತ್ತಲ್ಲಿ ಪಾಠ ಇಡಲಾಯಿತು. ನಾವು ಪಾಠ ಮಾಡಲು ಹೋಗಿದ್ದೆವು. ಯಾರ ಮನೆಯಲ್ಲಿ ಪಾಠ ಆಗುತ್ತಿತ್ತು ಅವರು ಉಪದೇಶಿಯಾಗಿದ್ದರು. ಅವರ ಸ್ವಂತ 2ನೇ ಸೋದರ. ಅವನು ನಾಮದೀಕ್ಷೆ ಪಡೆದಿರಲಿಲ್ಲ, ಉಪದೇಶಿ ಆಗಿರಲಿಲ್ಲ. ಮತ್ತೆ ಉಪದೇಶಿ ಅಲ್ಲದವನ, ಜ್ಞಾನದಿಂದ ಪರಿಚಿತನಲ್ಲದವನ ವಿಚಾರಗಳಂತೂ ಹೀಗೆಯೇ ಇರುತ್ತವೆ. ಆಗ ಅಲ್ಲಿ ಭಕ್ತನ ಮನೆಗೆ ಒಬ್ಬ ಸಂಬಂಧಿಕ, ಅಂದರೆ ಸೋದರಿಯ ಪತಿ ಬಂದಾಗ ಮಕ್ಕಳು ಹೇಳಿದರು, ಸೋದರ ಮಾವ, ನೀವು ಸಾರಾಯಿ ಕುಡಿಯುತ್ತೀರಿ ಮತ್ತು ಬೀಡಿ ಸೇರ್ತೀರಿ. ಇಂದು ನಮ್ಮಲ್ಲಿ ಪಾಠ ನಡೆಯುತ್ತಿದೆ. ತಾವು ನಮ್ಮ ಮತ್ತೊಬ್ಬ ಅಂಕಲ್ ಮನೆಗೆ ಹೋಗಿ ನಡೆಯಿರಿ, ಅಲ್ಲಿ ಬಿಟ್ಟು ಬರುತ್ತೇವೆ. ಅವನು ಹೇಳ್ದ, ನಾನು ಸ್ವತಃ ಹೋಗುವೇನು ಅಲ್ಲಿಗೆ, ನೀವೇನು ಬಿಟ್ಟು ಬರೋದು? ಅಂದರೆ ಅವನಿಗೆ ಗೊತ್ತಾಯಿತು, ಊಟ ಇತ್ಯಾದಿ ಕೂಡ ಅವನಿಗೆ ಅಲ್ಲಿಯೇ ಮಾಡಿಸಲಾಯಿತು. ಆಗ ಆ ಮನೆಯ ಯಜಮಾನ ಇವನಿಗೆ ಆ ಭಕ್ತನ ಬಗ್ಗೆ ಏನು ಕಿವಿ ಊತಾನಂದ್ರೆ ಅವನೆಲ್ಲವನ್ನು ನಾಶ ಮಾಡ್ತಾನೆ. ಮೇಲಂತಸ್ತನ್ನು ಕಟ್ಟಿಸಿದ್ದ ಮೇಲೆ ಮತ್ತು ಅದಕ್ಕೆ ಬಾಗಿಲುಗಳು ಕೊಡಿಸಿಲ್ಲ. 2500 ರೂಪಾಯಿ ಪಾಠಕ್ಕೆ ಖರ್ಚು ಮಾಡಿದ. ನಾವು ಮೊದಲು ಅಲ್ಲೇ ಮನೆಯಲ್ಲೇ ಪಾಠ ಮಾಡ್ತಿದ್ವಿ. 2,500 ರೂಪಾಯಿ ಖರ್ಚಾಗ್ತಿತ್ತು. 2,500 ರೂಪಾಯಿಯನ್ನು ಪಾಠಕ್ಕಾಗಿ ಕೊಟ್ಟನು ಮತ್ತು ಬಾಗಿಲುಗಳನ್ನು ಕೂಡಿಸಿಲ್ಲ. ನೋಡು, ಹಾಳು ಮಾಡುವನಿವನು.
ಈಗ ಅವನು ರಾತ್ರಿಯಂತೂ ಕುಡಿದಿದ್ದ. ಬೆಳಿಗ್ಗೆ ನಾವು ಹೋದ ಬಳಿಕ ಬಂದ. 3ನೇ ದಿನ ನೈವೇದ್ಯ ಅರ್ಪಿಸಲಾಗುತ್ತಿತ್ತು. ನಾವು 1 ಅಥವಾ 2 ಗಂಟೆ ಹೊತ್ತಿಗೆ ಅಲ್ಲಿಂದ ಹೊರಡುತ್ತಿದ್ದೆವು. ಅದರ ಬಳಿಕ ಹೇಳ್ತಿದ್ರು ಏನಂದ್ರೆ, ಸ್ವಾಮಿ ಮತ್ತೆ ಬಂದ ಆ ನಮ್ಮ ನೆಂಟನು ನಮ್ಮ ಬಳಿ ಮತ್ತು ನಮಗೆ ಬುದ್ಧಿ ಹೇಳಲು ತೊಡಗಿದ. ಅಂದ್ರೆ ನೀವಂತೂ ಹಾಳು ಮಾಡುತ್ತಿರುವಿರಿ, ಏಕೆ ಹಣ ಹಾಳು ಮಾಡುತ್ತಿದ್ದೀರಿ? ಇದೆಂಥ ಪಾಠ! ಕಪಟಿಗಳು ಬಂದಿದ್ದರು, ಹಲ್ವಾ ಬೇರೆ ಮಾಡಿಸಿದ್ರು, ಮತ್ತು ಬಾಗಿಲುಗಳನ್ನು ಕೂಡಿಸಲಾಗಿಲ್ಲ ನಿನ್ನಿಂದ, ಮತ್ತು 2,500 ರೂಪಾಯಿಗಳನ್ನು ಖರ್ಚು ಮಾಡಿದೆ ನೀನು. ನೋಡಿ ಎಂಥ ವಿಚಿತ್ರ ಮಾತು. ಅವನು ಸ್ವತಃ ಸಾರಾಯಿ ಕುಡಿಯುತ್ತಾನೆ, ಬೀಡಿ ಸೇತ್ತಾನೆ, ಮತ್ತೆಲ್ಲ ಉಲ್ಟಾ ಕೆಲಸ ಮಾಡಿ ಭಕ್ತನಿಗೆ ಶಿಕ್ಷಣ ನೀಡ್ತಾನೆ. ಅಂದ್ರೆ ನೀನಿದೇನು ಮಾಡಿದೆ, ಹೀಗೆ ಮಾಡಬಾರ್ದಿತ್ತು ಅಂತ. ಈಗ ಈ ಭಕ್ತ ಅವನದು ಹೇಗೆ ಒಪ್ಪುವನು? ಈ ಜ್ಞಾನವನ್ನು ತಿಳಿದವನು ಮತ್ತು ಅವನ ಮನೆಯಲ್ಲಿದ್ದ ದುಃಖವನ್ನು ಪರಮಾತ್ಮನು ದೂರಗೊಳಿಸಿದ್ದನ್ನು ಹೇಳಿಲ್ಲ ಆ ಕಡೆಯ ಮನೆಯ ಯಜಮಾನ. ಮತ್ತು ನೆಂಟನಿಗೆ ತಿಳಿಸಿದ್ರು ಬಾಗಿಲುಗಳನ್ನು ಕೂಡಿಸುವವು, ಎಲ್ಲ ಕೆಲಸಗಳು ಆಗುವು ಎಂದು. ಬಾಗಿಲುಗಳನ್ನು ಕೂಡಿಸದೆ ಹೇಗಿರುವುದು? ಮತ್ತು ಇವನು ಸಾಕಷ್ಟು ತಿಳಿಸುವ ಪ್ರಯತ್ನ ಮಾಡಿದ್ರೂ ನೆಂಟನ್ನು ಒಪ್ಪಲಿಲ್ಲ. ಈಗ ನೆಂಟ ಹೇಳಿದ್ದಕ್ಕೆ ಭಕ್ತನು ಕೂಡ ಒಪ್ಪಲಿಲ್ಲ. ಅಂದ್ರೆ ನಾವ್ಯಾಕೆ ಒಪ್ಪಬೇಕು ನಮ್ಮ ಮಾತನ್ನು ಅವನು ಕೇಳದಿರುವಾಗ? ಅಂದ್ರೆ ಒಪ್ಪುದಾದ್ರೂ ಹೇಗೆ? ಅವನು ನಮ್ಮ ಮಾತನ್ನೇ ಕಿವಿಗೆ ಹಾಕೋದಿಲ್ಲ. ಒಂದು ಹಾಸ್ಯಾಸ್ಪದ ವಿಷಯ, ಒಬ್ಬ ಟೀಚರ್ ಕ್ಲಾಸ್ನಲ್ಲಿ ಕುಳಿತಿದ್ದ ಮತ್ತು ಮಕ್ಕಳು ಕೀಟಲೆಯನ್ನು ಮಾಡುತ್ತಿದ್ದರು. ಒಬ್ಬ ವ್ಯಕ್ತಿ ಬಂದು ಹೇಳಿದ, ನೋಡಿ ಮೇಷ್ಟ್ರೆ, ಹೇಳು ಸೋದರ. ಹೇಳಿದ ಈ ಮಕ್ಕಳು ತಮಗೆ ಭಯಪಡುವುದಿಲ್ಲ. ಮೇಷ್ಟ್ರೆ ಹೇಳಿದ, ನಾನೇನು ಭಯಪಡುವೆನೋ? ಇವರಿಗೆ ನಾನೂ ಭಯಪಡೋದಿಲ್ಲ. ಸೋದರ, ಅವರು ಒಪ್ಪದಿದ್ರೆ ನಾನೂ ಕೂಡ ಒಪ್ಪುವುದಿಲ್ಲ. ನೇರವಾದ ಮಾತು. ಈಗ ಪರಮಾತ್ಮ ಏನು ಹೇಳ್ತಾರೆ? लागी का मार्गे और है लगे चोट काल जा करके, लागी का मार्गे और है लगे चोट कले जा करके, लगे चोट काल जा करके, लगे चोट काल जा करके, लागी का मार्गे और है लगे चोट कले जा करके, बन बीच भरतरी भूप ने एक मारा ताण निशाना, बन बीच भरतरी भूप ने एक मारा ताण निशाना, कोई घड़ी सदी थी आवन की साधु का हो गया आना, कोई घड़ी सदी थी आवन की साधु का हो गया आना, कोई मुआ मर्ग जवा दियो नहीं तो तारे धरो न बाणा, ये मुआ मर्ग जवा दियो नहीं तो तारे धरो न बाणा, वो जिंदा कर दिया डोर था शिष बण्या परीक्षा करके, शिष बण्या परीक्षा करके, शिष बण्या परीक्षा करके, लागी का मार्ग और है लगे चोट काल जा करके, लगे चोट काल जा करके, लगे चोट कले जा करके, लागी का मार्ग और है लग चोट कले जा करके, गोपी चंद योगी हो गए जिन ले लिया भगमा बाणा, गोपी चंद योगी हो गए जिन ले लिया भगमा बाणा, गुरु महल जनाने बेज तेरा डोडी में अलख जगाना, गुरु महल जनान बेजते डोडी में अलख जगाना, व्यंजन 36 त्याग के भिक्षा का भोजन खाना, व्यंजन 36 त्याग के भिक्षा का भोजन खाना, तन पड़ गया कम जोर था ना खाया उधर भर के, ना खाया उधर भर के, ना खाया रे उधर भर के, लागी का
मार्ग और है लग चोट काल जा करके, लग चोट कलेजा करके, लग चोट काल जा करके। बाजीद कहे उठाओ ऊंट को, लोग कहें ये मुआ। बाजीद कहे उठाओ ऊंट को, लोग कहें ये मुआ। उठन वाली चीज रही ना, गया ओड सलानी सुआ। रही उठन वाली चीज नहीं, गया ओड सलानी सुआ। कुछ नक्सक बिगड़या है नहीं, बाजीदा अचरज हुआ। कुछ नक्सक बिगड़या है नहीं, बाजीदा अचरज हुआ। जिन किया अचंबा गोर था, तजराज काल से डर के, तजराज काल से डर के, तजराज काल से डर के। लागी का और है लग चोट काल जा करके, लग चोट काल जा करके, लग चोट लागी का मार्ग और है लग चोट काल जा करके। सुल्तानी मगन बैराग में जिन तज दिया बलख बुखारा। सुल्तानी मगन बैराग में जिन तज दिया बलख बुखारा। कदे पालकियां में चालते आज ठालिया गुदड़ बारा। कदे पालकियों में चालते आज ठालिया गुदड़ बारा। सब संगी छोड़ी रोवती रोवे था कुण बासारा। सब संगी छोड़ी रोवती रोवे था कुण बासारा। शोर मचारण वास में ना देखा पीछा फिर के, ना देखा पीछा फिर के, ना देखा रे पाछा फिर के। लागी का मार्ग और है लग चोट काल जा करके, लग चोट काल जा करके, लग चोट काल जा करके। कुएं में शेख फरीद ने किसी मीठी बोली बासा। कुएं में शेख फरीद ने कैसी मीठी बोली बासा। तुम चुन चुन कागा खाली और मेरे हाडा पर का मासा। तुम चुन चुन कागा खाली और मेरे हाडों पर का मासा। मेरे दो नैना मत छेड़ना मोहे राम मिलन की आशा। मेरे दो नैना मत छेड़ना मोहे राम मिलन की आशा। उन करी तपस्या गोर थी। वो होए आसर और के, वो ओए आसर हर के, वो होए आसर हर के। लागी का मार्ग और है लग चोट काल जा करके, लग चोट काल जा करके, लग चोट काल जा करके। लागी का मार्ग और है लग चोट काल जा करके। पिपा दरिया में कूद गए रजिन कैसी करी डठाई। पिपा दरिया में कूद गए रजिन कैसी करी डठाई। वो नर पाड़ा जीत गए जिन सर धड़की रबाजी लाई। वो नर पाड़ा जीत गए जिन सिर धड़की बाजी लाई। कह मंगलानंद चेती और कुछ सोच समझ मेरा भाई। कह मंगलानंद चेती और लो सोच समझ मेरा भाई। बिन चेते ये झूठा शोर है कुछ जाइयो सुकर्म करके।
कुछ जाइयो सुकर्म करके, कुछ जाइयो रे सुकर्म करके, लागी का मार्ग और है लग चोट काल जा करके, लग चोट काल जा करके, लग चोट काल जा करके, लागी का मार्ग और है लग चोट काल जा करके. ಪುಣ್ಯಾತ್ಮರೇ, ಈಗ ಇದು ಯಾರೋ ಭಕ್ತನು ಸಂತನು. ಈಗ ಹೇಗೆಂದ್ರೆ ಮೊದಲು ಸಂತ ಜನರು ಇರ್ತಿದ್ರು, ಇವರು ಕೂಡ ಪರಮಾತ್ಮನದೇ ಬಯಕೆಯಲ್ಲಿ ತೊಡಗಿರ್ತಾರೆ. ಮತ್ತು ಹೇಗೂ ಕಥೆಗಳ ಜ್ಞಾನವನ್ನು ಇವರು ಕೇಳಿದ್ರು, ಅವುಗಳ ಮೇಲೆ ಇದೊಂದು ಶಬ್ದ ರಚನೆ ಮಾಡಿದ್ರು. ಇದರಲ್ಲಿ ಬಹಳ ಒಳ್ಳೆಯ ಚಿತ್ರಣ ಮಾಡಿದ್ದಾರೆ ಇವರು. ಆದರೆ ಈಗ ಇದರಲ್ಲಿ ಏನೇನು ಪ್ರಮಾಣ ನೀಡಿದ್ದಾರೆ? लागी का मार्ग और है लग चोट कालजा करके. ಅಂದರೆ ಹೃದಯದಲ್ಲಿ ಒಂದು ವಿಶೇಷ ಆಸಕ್ತಿಯನ್ನು ಮೂಡಿಸುತ್ತದೆ. ಯಾವುದೇ ವಸ್ತುವಿನ ಪ್ರಾಪ್ತಿಯ ಇಚ್ಛೆಗಾಗಿ ಒಂದು ವಿಶೇಷವಾದ ಆಸಕ್ತಿ ಇರ್ತದೆ. ಹಾಗೆಯೇ ಯಾರಿಗೆ ಜ್ಞಾನವಾಗಿದೆ ಸತ್ಸಂಗದ್ದು, ಈ ಜನರು ಸತ್ಸಂಗವನ್ನು ಕೇಳಿಸ್ತಿದ್ರು, ಸಂತ ಜನರು. ಮತ್ತು ಆ ಸತ್ಸಂಗವನ್ನು ಕೇಳಿ ಪುಣ್ಯಾತ್ಮಗಳಾದವರು ಸಮರ್ಪಿತರಾಗುತ್ತಿದ್ರು. ಯಾರು ಹಿಂದಿನ ಜನ್ಮ ಜನ್ಮಾಂತರದಿಂದ ಭಕ್ತಿ ಮಾಡುತ್ತಾ ಬರುತ್ತಿರುವರು ಮತ್ತು ಮನುಷ್ಯ ಜನ್ಮವನ್ನೇ ಅವರು ಪಡೆಯುತ್ತಾ ಬರುತ್ತಿರುವರು ಕೆಲವು ಜನ್ಮಗಳಿಂದ, ಆ ಪುಣ್ಯಾತ್ಮಗಳು ಆ ಸಂತರ ಮೂಲಕ ನೀಡಿರುವ ಜ್ಞಾನದ ಮೇಲೆ ಆಸಕ್ತರಾಗುತ್ತಾರೆ, ಅವರಿಗೆ ಸಮರ್ಪಿತರಾಗುತ್ತಾರೆ. ಅವರು ಏನನ್ನು ಹೇಳ್ತಾರೋ ಹಾಗೆಯೇ ಮಾಡುತ್ತಾರೆ. ಹೇಗೆಂದ್ರೆ ಈಗ ಒಬ್ಬ ಗೋಪಿಚಂದ್ ಹೆಸರಿನ ರಾಜ ಇದ್ದ. ಅವನಿಗೆ ಜ್ಞಾನವಾಯಿತು. ಅದೇ ದಿನ ರಾಜ್ಯವನ್ನು ತ್ಯಜಿಸಿದ. ಸಂತಾನ ಪರಿವಾರವಿತ್ತು. 15-16 ಪತ್ನಿಯರಿದ್ದರು, ಮಕ್ಕಳು ಮರಿಗಳಿದ್ದರು. ಅದೇ ರೀತಿ ಭರ್ತರಿ ಇದ್ದ, ಅವನು ರಾಜನಾಗಿದ್ದ. ಅವನು ರಾಜ್ಯವನ್ನು ತ್ಯಜಿಸಿದ ಜ್ಞಾನವಾದಾಗ. ಮತ್ತು ಇಬ್ಬರು ಗೋರಖನಾಥರಿಂದ ಉಪದೇಶವನ್ನು ಪಡೆದರು. ಗೋರಖನಾಥರಲ್ಲಿ ಸಿದ್ಧಿಗಳು ಇದ್ದವು. ಸಿದ್ಧಿಗಳ ಕಾರಣದಿಂದ ಅವರು ಬಹಳ ಸುಪ್ರಸಿದ್ಧರಾಗಿದ್ದರು. ಮತ್ತು ಗೋರಖನಾಥರಿಗೆ ಏನು ಜ್ಞಾನವಿತ್ತು ಆತನ ಇಬ್ಬರು ಶಿಷ್ಯರಿಗೆ ಅವರು ಹೇಳಿಕೊಟ್ಟರು. ಈಗ ಮುಕ್ತಿ ಗೋರಖನಾಥನದು ಅಲ್ಲ ಮತ್ತು ಮೋಕ್ಷ ಗೋಪಿಚಂದ್ ಮತ್ತು ಭರ್ತರಿಯದಲ್ಲ. ಸಿದ್ಧಿಗಳು ಅವಶ್ಯವಾಗಿ ಇವರಲ್ಲಿದ್ದವು. ಆ ಕಾರಣದಿಂದ ಇವರು ಈಗಲೂ ಜನ್ಮ ಮೃತ್ಯುವಿನ ಸುಳಿಯಲ್ಲಿ ಅಲೆಯುತ್ತಿರುವರು. ಅದೇ ರೀತಿ ವಾಜಿದ್ ಹೆಸರಿನ ಒಬ್ಬ ರಾಜನಿದ್ದ. ಅವನಿಗೂ ಜ್ಞಾನವಾಯಿತು. ಒಂದು ಒಂಟೆ ಸತ್ತಿತ್ತು. ಅವನದೇ ಆದ ಗುಂಪಲ್ಲಿ ಹೊರಟಾಗ ಅವನ ಯಾತ್ರೆ ನಿಂತುಹೋಯಿತು. ಎಲ್ಲೋ ಹೊರಟಾಗ ಅವರು ನೋಡಿದ್ರು, ಏನಂದ್ರೆ ಒಂಟೆ ಕಿವಿ ಹರಿದಿಲ್ಲ, ಕಣ್ಣು ಒಡೆದಿಲ್ಲ, ಕಾಲು ಮುರಿದಿಲ್ಲ, ಶರೀರದಲ್ಲಿ ಎಲ್ಲೂ ತೊಂದರೆ ಇಲ್ಲ. ಮತ್ತೆ ಮೃತ್ಯು ಹೇಗಾಯಿತು? ಆಗ ಅವರಿಗೆ ಹೇಳಿದ್ರೇನೆಂದ್ರೆ, ಯಾರದು ಸಮಯ ಪೂರ್ಣವಾಗುತ್ತದೆ ಅವರು ಇದ್ದಕ್ಕಿದ್ದಂತೆ ಶರೀರ ಬಿಟ್ಟು ಹೋಗುವರು. ವಾಜಿದ ಕೇಳ್ತಾನೆ, ನಾನೂ ಕೂಡ ಸಾಯುವೆ ಏನು? ಏಕೆಂದರೆ ತರುಣನಾಗಿದ್ದ, ರಾಜನ ಮಗನಾಗಿದ್ದ. ಆಗ ಅವರಿಗೆ ಹೇಳಿದ್ರು, ಹೌದು, ಒಂದು ದಿನ ಎಲ್ಲರೂ ಸಾಯಲೇಬೇಕು. ಮತ್ತಿದೆಂಥ ರಾಜಸೋದರ? ತಕ್ಷಣವೇ ತಿಳಿಸಿದ. ಕೇಳ್ತಾನೆ, ಇದಕ್ಕೆ ಸಮಾಧಾನವೇನು? ಈಗ ಅವರೊಡನೆ ಅದು ಹೇಳ್ತಾರಲ್ಲ, पंडित और मसालची दोनों सूझे ना ऊरा न करे चांद नारे आपन देरे मा. ಆಗ ಅವರೊಡನೆ ಧಾರ್ಮಿಕ ಗುರುಗಳು ಏನಿರ್ತಿದ್ರು, ಅವರು ಜ್ಞಾನವನ್ನಂತೂ ಎಲ್ಲ ಹೇಳ್ತಿದ್ರು. ಅಂದರೆ ಭಕ್ತಿ ಮಾಡಬೇಕು, ಮೋಕ್ಷವಾಗುತ್ತದೆ. ಅಲ್ಲ, ದೇವರ ಭಕ್ತಿಯಿಂದ ಕಲ್ಯಾಣ ಮೋಕ್ಷ ಆಗುತ್ತದೆ. ಮತ್ತವರು ಸ್ವತಃ ಭಕ್ತಿಯನ್ನು ಮಾಡ್ತಿರ್ಲಿಲ್ಲ. पंडित और मसालची दोनों सूझे ना औरों को करे चांद नारे आप देरे मा. ಆದರೆ ಆ ಸಂದರ್ಭದಲ್ಲಿ ಅವನ ಕಣ್ಗಳು ತೆರೆದವು. ಅದೇ ದಿನ ರಾಜ್ಯವನ್ನು ತ್ಯಜಿಸಿ ಕಾಡಿನಲ್ಲಿ ಹೊರಟೋದನು. ಈಗ ಕಾಡಿನಲ್ಲಿ ಏನು ಅವನು ಭಗವಂತನನ್ನು ಕೂರಿಸಿ ಬಂದಿದ್ನೆ, ಅಲ್ಲಿ ಹೋಗುತ್ತಲೇ ಸಿಗಲು. ಹೇಗೆಂದ್ರೆ ಒಂದು ಅಲೆಯುವ ಅಭ್ಯಾಸ ಇದೆ ಆತ್ಮಕ್ಕೆ. ಕಾಲನು ಇದಕ್ಕೆ ಭ್ರಮೆಗೊಳಿಸ್ತಾನೆ. ಈಗ ಅಲ್ಲಂತೂ ಕಾಡಿನಲ್ಲಿ ಪರಮಾತ್ಮನ ದಯೆ ಆಯಿತು. ಏಕೆಂದರೆ ನಾವು ಅವನದೇ ಮಕ್ಕಳು. ಯಾವ ಪುಣ್ಯಾತ್ಮರು ಇಂದು ಈ ದಾಸನ ಮೂಲಕ ನೀಡಿದಂತಹ ಈ ಸತ್ಯಜ್ಞಾನದ ಭಕ್ತಿ ಮಾಡುತ್ತಿದ್ದಾರೆ. ಮತ್ತು 2, 4, 5 ವರ್ಷಗಳವರೆಗೂ ಅವರು ಭಕ್ತಿಯನ್ನು ಮಾಡಿ ಬಿಟ್ಟು ಹೋಗ್ತಾರೆ, ಅಥವಾ ಯಾವುದೋ ಕಾರಣದಿಂದ ಮಿಸ್ಗೈಡ್ ಆಗ್ತಾರೆ. ಅವರು ಕಾಲನ ಜಾಲದಲ್ಲಿ ಸಿಲುಕುತ್ತಾರೆ. ಅವರದು ಇಷ್ಟು ಸಂಪಾದನೆ ಆಗುತ್ತದೆ. ಅಂದರೆ ಒಂದು ಸತ್ಯನಾಮದ ಎಷ್ಟು ಸಂಪಾದನೆ ಇದೆ. ಒಂದೊಂದು ಶ್ವಾಸ ಉಚ್ಛ್ವಾಸದಿಂದ ತಾವು ಸತ್ಯನಾಮದ ಜಪ ಮಾಡುತ್ತೀರಿ. ಇದರ ಇಷ್ಟು ಮೌಲ್ಯ ತಮಗೆ ಪ್ರಾಪ್ತಿಯಾಗುತ್ತದೆ.
कहते हैं सतनाम पालड़े रंग होरी हो, 14 लोक चढ़ावे राम रंग होरी हो, 3 लोक पासंग धरे रंग होरी हो, तो न तुले तुलाया राम रंग होरी हो. ಹೇಳ್ತಾರೆ, ಯಾವ ದಿನ ನೀವು ಈ ನಕಲಿ ಹೋಳಿ ಆಡುತ್ತೀರಿ, ಖುಷಿಯನ್ನು ಆಚರಿಸ್ತೀರಿ, ಕಾರಂಜಿ ಚಿಮುಕಿಸ್ತೀರಿ ರಂಗಿನದು. ಹೇಳ್ತಾರೆ, ಇದಲ್ಲ ರಾಮನಾಮದ ಹೋಳಿ. ಯಾರಿಗೆ ಸತ್ಯನಾಮ ಸಿಕ್ಕಿದೆ ಅವರ ಮನೆಯಲ್ಲಿ ಹೋಳಿ ಅಂದರೆ ಆನಂದ, ಸುಖ ಇರುವುದು. ಅವರನ್ನು ಬಿಟ್ಟರೆ ಬೇರೆಲ್ಲಿಯೂ ಸುಖವಿಲ್ಲ ಇಲ್ಲಿ. ಒಬ್ಬ ಭಕ್ತ ಹೇಳ್ತಿದ್ದ, ನಮ್ಮದಂತೂ 7 ವರ್ಷಗಳಾದವು, ನಾವು ಹೋಳಿ ಇನ್ಯಾವುದೇ ಹಬ್ಬವನ್ನು ಆಚರಿಸಲಿಲ್ಲ. ಏಕೆಂದರೆ ಮನೆಯಲ್ಲೊಮ್ಮೆ ಮರಣವಾಯಿತು. ಚಿಕ್ಕಪ್ಪನ ಮಗ ಸತ್ತು ಹೋದ. ನನ್ನ ಸ್ವಂತ ಸೋದರನ ಮರಣವಾಯಿತು. ವರ್ಷದ ನಂತರ ಒಬ್ಬ ಭಾವನ ಮೃತ್ಯುವಾಯಿತು. ಸೋದರಿ ವಿಧವೆಯಾದಳು. ಮತ್ತೆ ವರ್ಷದ ನಂತರ ಹೀಗೆಯೇ ಮನೆಯಲ್ಲಿ ಮೃತ್ಯುವಾಯಿತು. 7 ವರ್ಷಗಳಾದವು, ನಾವು ಹಬ್ಬವನ್ನೇ ಆಚರಿಸಿಲ್ಲ. ಹಾಗಾದರೆ ಪುಣ್ಯಾತ್ಮರೇ, ಇಲ್ಲಿ ಯಾಕಾಗಿ ಹಬ್ಬ ಆಚರಿಸುವುದು? ಈಗ ನಾನಕ್ ಸಾಹೇಬರು ಹೇಳ್ತಾರೆ, ना जाने काल की कर डारे किस विध रजा पासावे, अर्जिनाते सरते मौत खुड़क दी उनानो केड़ा हासावे. ಮರಣವಾದ ಮನೆಯಲ್ಲಿ ಹಬ್ಬವನ್ನು ಆಚರಿಸಲಾರರು. ಮತ್ತೆ ಈಗೇನಾಯಿತು? ಈಗಲೂ ಆಚರಿಸಿ. ಮತ್ತು ಯಾರಿಗೆ ಬೇಸರವಾಗಿಲ್ಲ ಅವರು ಕುಣಿದು ಕುಪ್ಪಳಿಸುವರು. ಆದರೆ ಯಾವಾಗ ಸಂತನಾಗುವಿರಿ ಅಂದರೆ ಜ್ಞಾನವಾದಾಗ, ನಂತರ ಇಲ್ಲಿಯ ಯಾವುದೇ ಅಸಂಬದ್ಧಗಳಲ್ಲಿ ತಮ್ಮ ಮನಸ್ಸು ಹೋಗದು. ತಂತಾನೇ ಸರಿಯುವುದು ಅವಶ್ಯಕವೆಂದು ಅನಿಸುವುದಿಲ್ಲ. ಇಂದು ಕುಣಿಯುವವರ ಅವಸ್ಥೆ ನಾಳೆ ಏನಾಗುವುದೋ ಈ ಕಾಲನಿಂದ. ಭಗವಂತ ಮುನಿಯುವನು, ಪರಮಾತ್ಮ ಬಯಸುವುದಿಲ್ಲ ನನ್ನ ಮಕ್ಕಳು ಹೀಗೆ ಮಾಡಲೆಂದು. ಮತ್ತೂ ತಾವು ಮಾಡಿದರೆ ತಮ್ಮ ನಾಮಖಂಡವಾಗುವುದು. ನಂತರ ಕಾಲನು ಜಾಲದಲ್ಲಿ ಸಿಲುಕಿಸುವನು. ಆಗ ಹಬ್ಬ ಆಚರಿಸಿ ತೋರಿಸಿ ನೀವು. ಹಾಗಾಗಿ ಇದನ್ನು ಜ್ಞಾನ ಮುಖೇನ ತಿಳಿಯಬೇಕಾಗಿದೆ. ಹೇಗೆಂದ್ರೆ, ಭಕ್ತರು ಹೇಳ್ತಾರೆ, ನಿಯಮಗಳು ಬಹಳ ಕಠಿಣವಾಗಿವೆ ತಮ್ಮ ಗುರುಗಳದ್ದು, ನಾಮದೀಕ್ಷೆಯಂತೂ ಪಡೆಯುತ್ತೇವೆ ನಾವು. ಅರೆ, ಇವೇನು ನಿಯಮಗಳೇ? ಇದಂತೂ ಅರ್ಥವಿಲ್ಲದನ್ನು, ಅನಗತ್ಯವಾದದನ್ನು, ಮಾಡಬಾರದನ್ನು ಮಾಡುತ್ತಿದ್ದೆವು. ಮಾಡಬಾರದು. ಸಾರಾಯಿ ಕುಡಿಯುವುದು, ಬೀಡಿ ಸೇದುವುದು, ಮಾಂಸ ತಿನ್ನುವುದು, ಕುಣಿದು ಕುಪ್ಪಳಿಸುವುದು, ಇದೇನು ಒಳ್ಳೆಯ ವಿಷಯವೇ? ಇವುಗಳನ್ನಂತೂ ಮಾಡಬಾರದು. ಮತ್ತು ನೀವು ಮಾಡತೊಡಗಿದ್ದೀರಿ. ನಾವಂತೂ ಈ ನಿಮ್ಮ ಚಟಗಳನ್ನು ಬಿಡಿಸುತ್ತಿದ್ದೇವೆ. ಹೀಗೆ ಈ ಪ್ರಕಾರ ಈಗೇನು ಪ್ರಸಂಗ ನಡೆಯುತ್ತಿದೆ, ಅಲ್ಲಿಗೆ ಬರೋಣ. ना जाने काल की कर डाले किस विध रजा पासावे, जिनाते सरते मौत खुड़क दी उनानो केड़ा हासावे. ಮತ್ತೆ ಯಾಕಾಗಿ ಕುಣಿದು ಕುಪ್ಪಳಿಸುವನು? ಹೀಗಾಗಿ ನಾವು ಇಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇವೆನೆಂದರೆ, ಇವು ಕೆಡುಕುಗಳು, ಇವನ್ನು ನಾವು ಮಾಡಬಾರದು. ಪರಮಾತ್ಮನಿಂದ ಭಯಪಟ್ಟು ನಡೆಯಬೇಕಾಗ್ತದೆ. ಹೀಗೆ ನಾವು ನಮ್ಮ ಸತ್ಯ ಸಾಧನೆಯನ್ನು ಮಾಡಬೇಕಾಗಿದೆ. ಸತ್ಯ ಸಾಧನೆಯು ಗುರುಗಳಿಂದ ಉಪದೇಶ ಪಡೆದಾಗಲೇ ಆಗುತ್ತದೆ. ಮತ್ತು ಇದು ಇಂದಿನದಲ್ಲ. ಹೇಗೆಂದರೆ, ಯಾರೋ ವ್ಯಕ್ತಿ ಸುಖದ ಖುಷಿ ಆಚರಿಸುತ್ತಿದ್ದಾನೆ. ಹೇಳ್ತಾರೆ, सतनाम पालड़े रंगोरी हो और 14 लोक चढ़ावे राम रंगोरी हो. ಈ ಬ್ರಹ್ಮಾಂಡದೊಳಗೆ 3 ಲೋಕ. ಒಂದಂತೂ ಈ ಪೃಥ್ವಿ ಲೋಕ, ಪಾತಾಳ ಲೋಕ ಮತ್ತು ಸ್ವರ್ಗಲೋಕ. ಇವುಗಳನ್ನು ಬಿಟ್ಟು 14 ಲೋಕ ಇನ್ನೂ ಇವೆ. ಇದರಲ್ಲಿ ಎಲ್ಲ ಬ್ರಹ್ಮಾಂಡದ ಸಾಮಗ್ರಿ ಬಂತು. ಒಂದು ಬ್ರಹ್ಮಾಂಡದ್ದು. ಹೇಳ್ತಾರೆ, ಒಂದು ಶ್ವಾಸ ಉಚ್ಛ್ವಾಸದ ಮಂತ್ರದಿಂದ, ಒಂದು ಸತ್ಯನಾಮದ ಜಪದಿಂದ, ಪ್ರಾಪರ್ ವೇಯಿಂದ, ಪೂರ್ಣ ಸಂತನಿಂದ ಉಪದೇಶ ಪಡೆದು ನಿಯಮ ಮರ್ಯಾದೆಯಲ್ಲಿದ್ದವನ ಒಂದು ಶ್ವಾಸ ಉಚ್ಛ್ವಾಸದ ಸ್ಮರಣೆಯ ಎಷ್ಟು ಮೌಲ್ಯವಿದೆ. ತಕ್ಕಡಿಯ ಅಂದರೆ ಈ ಬ್ಯಾಲೆನ್ಸ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಂತೂ ಶ್ವಾಸ ಉಚ್ಛ್ವಾಸ ಸತ್ಯನಾಮದ 2 ಅಕ್ಷರದ ನಾಮದ ಜಪದ ಬೆಲೆಯನ್ನು ಒಂದು ತಟ್ಟೆಯಲ್ಲಿ ಇಟ್ಟುಬಿಡಿ. ಮತ್ತದರ ಇನ್ನೊಂದು ತಟ್ಟೆಯಲ್ಲಿ ಈ 14 ಲೋಕಗಳನ್ನು ಇಟ್ಟುಬಿಡಿ. 14 ಲೋಕಗಳಲ್ಲಿ ಯಾವ ಲೋಕಗಳಿವೆ? ಅಂತೆಯೇ ಶಿವನ ಲೋಕ, ಬ್ರಹ್ಮನ ಲೋಕ, ವಿಷ್ಣುವಿನ ಲೋಕ, ದುರ್ಗೆಯ ಲೋಕ, ಬ್ರಹ್ಮಲೋಕ ಮತ್ತು ಇನ್ನು ಅಂತೆಯೇ ಸ್ವರ್ಗ. ಮುಂದಕ್ಕೆ ಇದರ ಬೇರೆ ಬೇರೆ ಭಾಗಗಳು ಇವೆ. ಮತ್ತು ಎಲ್ಲಿ ಈ ಕಾಲನಿರುತ್ತಾನೆ ಅದನ್ನು ಒಂದು ಬೇರೆ ಲೋಕ ಹೇಳಿದ್ದಾರೆ. ಹೀಗೆ ಈ 14 ಲೋಕ, ಕೆಳಗಿನ ಅತಳ ವಿತಳ ಬೇರೆಯೇ ಇವೆ. 6 ಇನ್ನೂ ಇವೆ ಕೆಳಗೆ, ಮತ್ತು 7ನೇದು ಪಾತಾಳ ಲೋಕ. ಹೀಗೆ ಈ 14 ಲೋಕಗಳನ್ನು ಹೇಳ್ತಾರೆ ಒಂದು ತಟ್ಟೆಯಲ್ಲಿಡಿ. ಮತ್ತು ಈ 3 ಲೋಕ, ಪೃಥ್ವಿ, ಸ್ವರ್ಗ ಮತ್ತು ಪಾತಾಳ, ಇವನ್ನಂತೂ ಪಾಸಂಗವಾಗಿಡಿ. ಈಗ ಪಾಸಂಗ ಪದವನ್ನು ಡಿಫೈನ್ ಮಾಡಬೇಕಾಗುವುದು. ಏಕೆಂದರೆ ತಾವು ಪಾಸಂಗ ನೋಡಿಲ್ಲ. ಈಗಂತೂ ಇಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಬಂದಿದೆ. ಇಂಥ ತಕ್ಕಡಿಗಳು ಬಂದಿವೆ ತೂಕ ಮಾಡಲು. ನಾವು ನೋಡಿದ್ದೇವೆ, ಮೊದಲು ಒಂದು ಕೋಲು ಇರ್ತಿತ್ತು, ಕೋಲು, ಮತ್ತು ಅದರ ಮಧ್ಯದಲ್ಲಿ ಸೆಂಟರ್ನಲ್ಲಿ ಹಿಡಿಯಲು ಹೀಗೆ ಹಗ್ಗದಿಂದ ಕಟ್ಟಲಾಗುತ್ತಿತ್ತು. ಮತ್ತು ಅದರ 2 ತುದಿಗಳ ಮೇಲಿಂದ ತಕ್ಕಡಿ
ತಟ್ಟೆಗಳನ್ನು ತೂಗು ಹಾಕುತ್ತಿದ್ದರು ಹಗ್ಗಗಳಿಂದ ಕಟ್ಟಿ. ಮತ್ತು ಅವುಗಳ ಬ್ಯಾಲೆನ್ಸನ್ನು ನೋಡಲಿಕ್ಕಾಗಿ ಅದರ ಮಧ್ಯೆ ಕೋಲಿನ ಮಧ್ಯದ ಆ ಹಗ್ಗವನ್ನು ಹಿಡಿದು ಹೀಗೆ ಮಾಡುತ್ತಿದ್ದರು. ಆಗ 2 ತಕ್ಕಡಿಯ ತಟ್ಟೆಗಳು ಒಂದೊಮ್ಮೆ ಒಂದು ದಿಕ್ಕಿನಲ್ಲಿ ಹಿಡಿದಾಗ ಮತ್ತು ಆ ತಟ್ಟೆಯ ಕೋಲು ನೇರವಾಗಿದ್ದರೆ ಅದು ಸರಿಯಾಗಿದೆ. ಒಂದು ವೇಳೆ ಅದರಲ್ಲಿ ಸ್ವಲ್ಪ ಏನಾದರೂ ಇಂಬ್ಯಾಲೆನ್ಸ್ ಇದ್ದರೆ, ಆಗ ಯಾರಾದರೂ ಕಡಲೆ ತೂಕ ಮಾಡುತ್ತಿದ್ದರೆ ಅಥವಾ ಗೋಧಿ ತೂಕ ಮಾಡಲು ಬಂದರೆ ಒಪ್ಪಂದ ಮಾಡಲು, ಆಗ ಆ ಗೋಧಿಯಿಂದ ಒಂದು ಮುಷ್ಟಿ ಗೋಧಿಯನ್ನು ಎತ್ತಿ ಮತ್ತು ಆ ತಕ್ಕಡಿಯ ಡಿಸ್ಬ್ಯಾಲೆನ್ಸ್ ಅನ್ನು ಬ್ಯಾಲೆನ್ಸ್ಗೊಳಿಸಲು, ಅದರೊಳಗೇನು ಡಿಫೆಕ್ಟ್ ಇತ್ತು ಅದನ್ನು ಸರಿಪಡಿಸಲು ಆ ಗೋಧಿಯನ್ನು ಕಲ್ಲುಗಳಿದ್ದಲ್ಲಿ ಹಾಕುತ್ತಿದ್ದರು ಮತ್ತು ಅದನ್ನು ಪಾಸಂಗ್ ಎನ್ನುತ್ತಿದ್ದರು. ಅಂದರೆ ನಿನ್ನ ತಕ್ಕಡಿಯಲ್ಲಿ ಪಾಸಂಗ್ ಇದೆ, ಪಾಸಂಗ್ ಅಂದರೆ ಡಿಫೆಕ್ಟ್ ಇದೆ. ಆಗ ಆ ಡಿಫೆಕ್ಟ್ ಅನ್ನು ಪೂರ್ಣ ಸರಿಪಡಿಸಲಿಕ್ಕಾಗಿ ಯಾವ ಧಾನ್ಯದ ಒಪ್ಪಂದ ಮಾಡುತ್ತಿದ್ದರು ಅದರಿಂದಲೇ ಮುಷ್ಟಿಯನ್ನು ತುಂಬಿ ಅದನ್ನು ಬ್ಯಾಲೆನ್ಸ್ ಮಾಡುತ್ತಿದ್ರು, ಅದನ್ನು ಸಮಾನಗೊಳಿಸುತ್ತಿದ್ರು. ಏಕೆಂದರೆ ಆ ಡಿಫೆಕ್ಟ್ ಇರಬಾರ್ದೆಂದು, ಅದರಲ್ಲಿ ಕೊರತೆ ಇರಬಾರ್ದೆಂದು. ಆ ಪಾಸಂಗ್ನ ಗೋಧಿ ಇಷ್ಟು ಇರುತ್ತದೆ ಮತ್ತು ಉಳಿದ ಒಪ್ಪಂದ ಏನಿರ್ತಿತ್ತು ಅದು ಗೊತ್ತಿಲ್ಲ, 10 ಚೀಲ ಅಥವಾ 20 ಚೀಲ ತೂಕ ಮಾಡುತ್ತಿದ್ರು. ಆ ಪಾಸಂಗ್ ಇಷ್ಟು ಇಟ್ಟದ್ದಾಗುತ್ತಿತ್ತು, ಒಂದು ಸೈಡಲ್ಲಿ ಯೂಸ್ಲೆಸ್. ಹಾಗಾಗಿ ಕಬೀರ ಪರಮೇಶ್ವರರ ಮಹಿಮೆಯಿಂದ ಪರಿಚಿತರಾದ ಬಳಿಕ ಆದರಣೀಯ ಗರೀಬ್ದಾಸ ಸಾಹೇಬರು ಚುಡಾಣಿಯವರು ಏನು ಹೇಳ್ತಿದ್ದಾರೆ? ಬಾಯಿ ಸತ್ನಾಮ ಪಾಲಡೆ ರಂಗ ಹೋರಿ ಹೋ और 14 लोक चढ़ावे राम रंग होरी हो. 3 ಲೋಕ, ಈ ಪೃಥ್ವಿ, ಪಾತಾಳ ಮತ್ತು ಸ್ವರ್ಗಲೋಕ, ಪಾತಾಳ ಮತ್ತು ಸ್ವರ್ಗಲೋಕ ಹೇಳ್ತಾರೆ. 3 लोक पासंग धरे, ಅಂದ್ರೆ ಇವುಗಳ ಲೆಕ್ಕವೇ ಇಲ್ಲ ಆ ಒಪ್ಪಂದದಲ್ಲಿ. ರಂಗ ಹೋರಿ ಹೋ ತೋ ನಾ ತುಲೆ ತುಲಾಯ ರಾಮ ರಂಗ ಹೋರಿ ಹೋ. ಒಂದು ಸತ್ಯನಾಮದ ಒಂದು ಶ್ವಾಸ ಉಚ್ಛ್ವಾಸದ ಮೌಲ್ಯ ಮಕ್ಕಳೇ ತಮಗೆ ಗೊತ್ತಿಲ್ಲ. ಏಕೆಂದರೆ ತಾವು ಮಾಣಿಕ್ಯದ ಬಗ್ಗೆ ಕೇವಲ ಕೇಳಿದ್ದೀರಿ, ನೋಡಿಲ್ಲ. ತಿಳಿದಿರಲಿ, ಅದರ ಮೌಲ್ಯ 9 ಕೋಟಿ ಆಗಿರ್ತದೆ. ಅದೇ ರೀತಿ ಹೇಳಿದ್ದಾರೆಂದರೆ ತಮ್ಮ ಒಂದು ಸತ್ಯನಾಮದ ಸಂಪಾದನೆ ತಾವೇನು ಮಾಡುತ್ತಿರುವಿರಿ ಮರ್ಯಾದೆಯಲ್ಲಿದ್ದು ಈಗ ಅದು ಎಷ್ಟು ಶಕ್ತಿಯುತವಾಗಿರುವುದು. ಮತ್ತು ಯಾರು 2 ವರ್ಷ 4 ವರ್ಷ ಸಾಧನೆಯನ್ನು ಮಾಡಿದರೂ ದಾನ ಪುಣ್ಯಗಳನ್ನು ಮಾಡಿ, ಇದು ಅಂಥಿಂಥ ಮಾತಲ್ಲ ಭಕ್ತಿ ಸಾಧನೆಯನ್ನು ಮಾಡುವುದು, ಇದು ದಾರದ ಮೇಲಿನ ನಡಿಗೆಯಾಗಿದೆ. ನಾನಕ ಸಾಹೇಬರು ಹೇಳ್ತಾರೆ, साध मिले साड़ी सादी होंदी विछड़ दिया दिलगीरी वे अख दे नानक सुनो जहाना मुश्किल हाल फकीरी वे. ಫಕೀರಿ ಅಂದರೆ ಭಕ್ತಿ, ಅಂದರೆ ಪ್ರಪಂಚದಿಂದ ವಿರುದ್ಧವಾಗಿ ಸರಿಯುವುದು. ಆ ಭಕ್ತಿಯನ್ನು ಬೇಕಾದರೆ ಮನೆಯಲ್ಲಿದ್ದು ಮಾಡಿ, ಬೇಕಾದರೆ ಮನೆ ಬಿಟ್ಟು ಮಾಡಿಕೊಳ್ಳಿ. ಫಕೀರಿಯ ಅರ್ಥವಾಗಿದೆ ಪ್ರಪಂಚದಿಂದ ಮನಸ್ಸನ್ನು ಸರಿಸಿ ಭಕ್ತಿಯಲ್ಲಿ ದೃಢವಾಗುವುದು. ಹೇಳ್ತಾರೆ, या मुश्किल हाल फकीरी वे. ಅಂತೆಯೇ ಭಕ್ತರು ಬರುತ್ತಾ ಇದ್ರೆ ಖುಷಿ. ಹೇಗೆಂದರೆ ತಾವು ಬಂದಾಗ ದಾಸನಿಗೆ ಖುಷಿಯಾಗುತ್ತದೆ, ಅಂದರೆ ಪರಮಾತ್ಮನ ಮಕ್ಕಳು ಕಾಲ್ನ ಜಾಲದಲ್ಲಿ ಸಿಲುಕಿಕೊಂಡಿಲ್ಲವೆಂದು. ನಾನಕ ಸಾಹೇಬರು ಕೂಡ ಹೀಗೆ ಹೇಳುತ್ತಿದ್ರು. ಸೋದರ ನಾನಕ್ ಸಾಹೇಬರಿಗೆ ಕೇಳಿದರೆ ತಾವು ಖುಷಿಯಾಗಿರುವುದಿಲ್ಲ, ತಾವು ಅಂತೆ ನಿರಾಶೆಯಿಂದ ಇರ್ತೀರಿ. ಆಗ ಅವ್ರು ಹೇಳಿದ್ರು, ना जाने काल की कर डारे किस बीच ढल जा पासावे और दिनाते शरते मौत खुड़क दीवनानो केड़ा हासावे. ನಂತರ ಕೇಳಿದ್ರು, ತಾವೆಂದು ಖುಷಿ ಆಚರಿಸುವುದಿಲ್ಲವೇ? ಹೇಳಿದ್ರು, ಖುಷಿ ಆಚರಿಸ್ತೇನೆ ಯಾವಾಗ ನನ್ನ ಭಕ್ತರು ಮರಳಿ ಬರುತ್ತಾರೆ ನನ್ನ ಬಳಿ ನನ್ನನ್ನು ಭೇಟಿ ಮಾಡಲು, ಅವರು ಸುರಕ್ಷಿತವಾಗಿ ಬಂದಾಗ, ಆ ಕಾಲನ ಹುಳ ಅವರನ್ನು ತಿನ್ನದೇ ಇದ್ದಾಗ, ಹಾಗೂ ಅವರು ನನ್ನ ನಿಯಮ ಮುರಿಯದೇ ಇದ್ದಾಗ ನನ್ನ ಖುಷಿಗೆ ಪಾರವೇ ಇರದು. साध मिले साड़ी सादी होंदी विछड़ दिया दिलगीरी वे अख दे नानक सुनो जहाना मुश्किल हाल फकीरी वे. ನಾನಕರು ಹೇಳ್ತಾರೇನೆಂದ್ರೆ, ಈ ಭಕ್ತಿಯನ್ನು ಮಾಡುವುದು ಬಹಳ ಕಠಿಣ. ಏಕೆಂದರೆ ಕಾಲನ ದೂತರು ಇದನ್ನು ಇಷ್ಟು ಡಿಫಿಕಲ್ಟ್ ಮಾಡಿದ್ದಾರೆ. ವರ್ತಮಾನದಲ್ಲಿ ಒಬ್ಬನೇ ಸಂತನಿರುತ್ತಾನೆ, ತಿಳುವಳಿಕೆ ನೀಡಿ ಸರಿಯ ಮಾರ್ಗದಲ್ಲಿ ತೊಡಗಿಸುವವನು, ಮತ್ತು ತಪ್ಪು ಮಾರ್ಗವನ್ನು ತಿಳಿಸುವವರು ಕೋಟಿಗಟ್ಟಲೆ. ಇಲ್ಲಿಂದ ಹೋಗುತ್ತಲೇ ಶುರುವಾಗುವುದು ಅಲ್ಲೇನಿದೆ. ಎಲ್ಲರೂ ತಮ್ಮ ತಮ್ಮದನ್ನೇ ಹೇಳ್ತಾರೆ, ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ಈ ರೀತಿ ಇಲ್ಲಿಂದಲೇ ಪ್ರಾರಂಭವಾಗುವುದು. ನೀವು ಆಶ್ರಮದಿಂದ ಹೊರ ಹೋಗುತ್ತಲೇ, ಅಂದ್ರೆ ಈ ಪ್ರಕಾರ ಹೇಳ್ತಾರೆ, ಮುಶ್ಕಿಲ್ ಹಾಲ್ ಫಕೀರಿ ವೇ. ಹಾಗೆ 2-4 ವರ್ಷ ಸರಿಯಾಗಿ ಸಾಧನೆ ಮಾಡ್ತಾರೆ ಮತ್ತು ನಂತರ ಅವರಿಗೆ ಹುಳು ಹಿಡಿಯುತ್ತದೆ. ಅಂದರೆ ವಿಚಲಿತರಾಗುವವರು ಮುಗ್ಧಾತ್ಮಗಳು. ನಂತರ ಅವರು ಮುಂದಿನ ಜನ್ಮದಲ್ಲಿ ಗೊತ್ತಿಲ್ಲ ಏನೇನು ಮಾಡುವನು, ಎಲ್ಲೆಲ್ಲಿ ತಿರುಗುವನು, ಇಡೀ ಪೃಥ್ವಿಯ ರಾಜ ಕೂಡ ಆಗಬಲ್ಲಿರಿ ತಾವು ಈ 4 ವರ್ಷದ ಸಂಪಾದನೆಯಿಂದ. ಮತ್ತು ಸ್ವರ್ಗ ಮತ್ತು ಮಹಾಸ್ವರ್ಗ ಮತ್ತು ವಿಷ್ಣುವಿನ ಲೋಕ ಮತ್ತು ಶಿವನ ಲೋಕ, ಅಲ್ಲಿ ಗಣಗಳಾಗುವಿರಿ. ಹೀಗೆ ಎಲ್ಲ ಸುಖ ಸೌಲಭ್ಯ. ಕಾಲನಂತೂ ಹೀಗೆ ಮೂರ್ಖನಾಗಿಸ್ತಾನೆ, ಆದರೆ ತಮ್ಮ ಸಂಪಾದನೆ ನಷ್ಟವಾಗುವುದು, ಆ ಪುಣ್ಯ ಸಮಾಪ್ತವಾಗುವುದು.
ಮತ್ತು ನಂತರ ತಮ್ಮನ್ನು ಎಸೆಯುವನು ಪೃಥ್ವಿಯ ಮೇಲೆ. ಯಾರೋ ರಾಜನಾದ, ಹೇಗೆಂದರೆ ಭರ್ತರಿ ಗೋಪಿಚಂದ್ ಯಾವಾಗಲೂ ಪರಮಾತ್ಮನ ಆಶ್ರಯದಲ್ಲಿ ಯಾವುದೋ ಯುಗದಲ್ಲಿ ಇದ್ದರು. ನಂತರ ಇವರು ಹೀಗೆ ತಲೆಹರಟೆ ಮಾಡಿ ಹೋದರು ಮತ್ತು ನಂತರ ಹಿಂದಿನ ಪುಣ್ಯವು ಪ್ರಭಾವ ತೋರಿಸುವುದು, ಏಕೆಂದರೆ ಅದು ನಿಲ್ಲಲಾರದು. ಆತ್ಮ ಚಿಕ್ಕ ವಿಷಯಕ್ಕೇನೆ ತಕ್ಷಣ ರಾಜ್ಯವನ್ನು ತ್ಯಜಿಸಿದರು. ಈಗ ಕಾಲನಂತೂ ಉದ್ದುದ್ದ ಹಗ್ಗಗಳನ್ನು ಕಟ್ಟಿದ್ದಾನೆ, ಮನೆಯನ್ನು ತ್ಯಜಿಸಿದ. ಯೋಚಿಸ್ತಾನೆ ಎಷ್ಟು ದೂರ ಹೋಗುವನು, ಮುಂದಕ್ಕೆ ದೂತರನ್ನು ಕುಳ್ಳಿರಿಸ್ತಾನೆ ಈ ನಕಲಿ ಸಂತರನ್ನು. ನಕಲಿ ಹೇಳಿದ ತಪಸ್ಸು ಮಾಡು, ಅವರು ತಪಸ್ಸು ಮಾಡಲು ತೊಡಗಿದರು. ಹೇಳ್ತಾರೆ, ಕೊನೆಗೇನಾಯಿತು, ಅವನು ಎಲ್ಲಿಂದ ಪ್ರಾರಂಭ ಮಾಡಿದ್ನೋ ಅಲ್ಲಿಗೆ ಬರಬೇಕಾಯಿತು. ಪುಣ್ಯಾತ್ಮರೇ, ಪರಮಾತ್ಮ ಕಬೀರರು ಹೇಳ್ತಾರೆ, जो जन हमारी शरण है ताका उमर दास और गेल गेल ला गया फिर जब लग धरती आकाश. ಪರಮಾತ್ಮ 4 ಯುಗಗಳಲ್ಲಿ ಬರ್ತಾರೆ. ಸತ್ಯಯುಗದಲ್ಲಿ ಸತ್ ಸುಕೃತ್ ಹೆಸರಿನಿಂದ, ತ್ರೇತಾದಲ್ಲಿ ಮುನೀಂದ್ರ ಹೆಸರಿನಿಂದ, ದ್ವಾಪರದಲ್ಲಿ ಕರುಣಾಮಯಿ ಹೆಸರಿನಿಂದ ಮತ್ತು ಕಲಿಯುಗದಲ್ಲಿ ಕಬೀರ್ ಹೆಸರಿನಿಂದ. ಯಾವಾಗ ಈ ಪರಮಾತ್ಮ ಬರುತ್ತಾರೆ, ಆಗ ತನ್ನ ಪ್ರೀತಿಯ ಕೆಲವು ಆತ್ಮಗಳಿಗೆ ಜ್ಞಾನ, ಭಕ್ತಿ, ನಾಮದೀಕ್ಷೆಯನ್ನು ಅವಶ್ಯವಾಗಿ ನೀಡುತ್ತಾರೆ ಪ್ರತಿಯೊಂದು ಯುಗದಲ್ಲಿ. ನಂತರ ಅವರು ಭಕ್ತಿಯನ್ನು ಮಾಡುತ್ತಿರುತ್ತಾರೆ. ಆದರೆ ಮೋಕ್ಷವನ್ನಂತೂ ಪಡೆಯಲಾರರು, ಏಕೆಂದರೆ ಪರಮಾತ್ಮನನ್ನಂತೂ ಪರಮಾತ್ಮನೆಂದು ಒಪ್ಪಲಾರರು. ಆದರೆ ಅವರದು ಬಹಳಷ್ಟು ಸಂಪಾದನೆಯಾಗಿರುವುದರಿಂದ ಮನುಷ್ಯ ಜೀವನವನ್ನು ಪ್ರಾಪ್ತಿಸುತ್ತಾ ಸ್ವರ್ಗದಲ್ಲಿ ತನ್ನ ಪುಣ್ಯ ಖರ್ಚು ಮಾಡಿ ಪುನಃ ಮನುಷ್ಯ ಜನ್ಮ ಪ್ರಾಪ್ತಿಸುತ್ತಾರೆ. ಅಂತೆಯೇ ಸತ್ಯಯುಗದಲ್ಲಿ ಯಾವಾಗ ಪರಮಾತ್ಮನು ಲೀಲೆಯನ್ನು ಮಾಡಲು ಸತ್ಯಲೋಕದಿಂದ ಬಂದಿದ್ದರು, ಆ ಸಮಯ ಒಬ್ಬ ಸತ್ಯಯುಗದಲ್ಲಿ ವಿದ್ಯಾಧರ ಎಂಬ ಬ್ರಾಹ್ಮಣನಿದ್ದನು. ಅವನ ಪತ್ನಿ ದೀಪಿಕಾ. ಅವರು ನಿಸ್ಸಂತಾನರಾಗಿದ್ದರು. ಪರಮಾತ್ಮ ಒಂದು ಕಮಲದ ಹೂವಿನ ಮೇಲೆ ಇವರಿಗೆ ಸಿಕ್ಕಿದರು. ಇವರು ಬಹಳ ಹಿಂದಿನಿಂದ, ದೀರ್ಘಕಾಲದಿಂದ, ಅಸಂಖ್ಯ ಯುಗಗಳಿಂದ ಅಲೆಯುತ್ತಿದ್ದಾರೆ. ಆದರೆ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಇವರದು ಹೊಸ ರೀತಿಯಿಂದ. ಹಾಗಾಗಿ ಆ ಜೀವನದಲ್ಲಿ ಮಾಲೀಕನ ಸೇವೆ ಮಾಡಿದರು, ಬಾಲಕನ ರೂಪದಲ್ಲಿ ಮಾಲೀಕನನ್ನು ಸಾಕಿದರು. ಆದರೆ ಅವರು ಜ್ಞಾನವನ್ನು ಒಪ್ಪಲಿಲ್ಲ. ತ್ರೇತಾಯುಗದಲ್ಲಿ ಅವರೇ ವೇದವಿಜ್ ಬ್ರಾಹ್ಮಣರಾದರು. ಅದೇ ವಿದ್ಯಾಧರ ಬ್ರಾಹ್ಮಣ ವೇದವಿಜ್ ಋಷಿಯಾದರು ಮತ್ತು ಸೂರ್ಯ ಎಂಬ ಹೆಸರಿನವಳು ಅವನ ಪತ್ನಿಯಾದಳು, ದೀಪಿಕಾಳ ಆತ್ಮ. ಆವಾಗಲೂ ಸಾಕಷ್ಟು ಪ್ರಯತ್ನಿಸಿದರು ಪರಮಾತ್ಮನು ಅವರಿಗೆ ತಿಳಿಸಲು. ಇದೇ ರೀತಿ ಸಿಕ್ಕಿದ್ದರು ಪರಮಾತ್ಮನು ಅವರಿಗೆ ಬಾಲಕ ರೂಪದಲ್ಲಿ ಕಮಲದ ಹೂವಿನ ಮೇಲೆ. ಆಗಲೂ ಒಪ್ಪಲಿಲ್ಲ ಅವರು, ಏಕೆಂದರೆ ಮಕ್ಕಳ ಮಾತನ್ನು ತಂದೆ ತಾಯಿ ಕಮ್ಮಿನೇ ಒಪ್ಪುವುದು. ಮತ್ತು ಒಂದೊಮ್ಮೆ ಅವರು ಆವಾಗಲೇ ಒಪ್ಪುತ್ತಿದ್ದರೆ ಅವರ ಮೋಕ್ಷವಾಗುತ್ತಿತ್ತು. ನಂತರ ಅದೇ ಆತ್ಮಗಳು ಅಲೆದಾಡುತ್ತಾ ಈಗ ಕಲಿಯುಗದಲ್ಲಿ ಬಂದು ಆ ವೇದವಿದ್ ಬ್ರಾಹ್ಮಣನಂತೂ ರಾಮಾನಂದ ಆದನು. ವಿವಾಹವಾಗಿಲ್ಲ, ಬ್ರಹ್ಮಚಾರಿಯಾಗಿದ್ದನು. ಮತ್ತು ದೀಪಿಕಾಳ ಆತ್ಮ ಕಮಾಲಿ ಆದಳು. ಅವಳ ಜನ್ಮ ಒಂದು ಮುಸಲ್ಮಾನ ಧರ್ಮದಲ್ಲಿ ಆಯಿತು. ಈಗ ನೋಡಿ, ಈ ಕಾಲ್ನ ಜಾಲಕ್ಕೆ ಏನು ಮಾಡಬಹುದು? ಆದರೆ ಹೇಳ್ತಾರೆ, सोचल सीधर मैं करूं अपने जन के काज. ಆ ಕಮಾಲಿಯ ಆತ್ಮ ಏನಿತ್ತು ಅದು ಒಬ್ಬ ರಾಬಿ ಎಂಬ ಹೆಸರಿದ್ದು ಮುಸಲ್ಮಾನ ಧರ್ಮದಲ್ಲಿ ಜನ್ಮವಿತ್ತು. ಅವಳು 12 ವರ್ಷದವಳಾಗಿದ್ದಾಗ ಪರಮಾತ್ಮ ಅವಳಿಗೆ ಸಿಕ್ಕಿದ್ದರು. ಹುಡುಗಿಗೆ ಜ್ಞಾನವನ್ನು ಹೇಳಿದರು. ಅವಳು 3-4 ವರ್ಷ ಮಾಲೀಕನ ಸಾಧನೆಯನ್ನು ಮಾಡಿದ್ಲು ಮತ್ತು ಮದುವೆಯಾಗಲು ನಿರಾಕರಿಸಿದ್ಲು, ಅಂದರೆ ತಾನು ವಿವಾಹ ಮಾಡಿಕೊಳ್ಳುವುದಿಲ್ಲ ಎಂದು. ಆಗ ಮನೆಯವರು ಹೇಳಿದ್ರು, ನಮ್ಮ ಮರ್ಯಾದೆಯ ವಿಷಯವಾಗಿದೆ, ನಾವು ಮಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿರಲಾರೆವು ಮತ್ತು ನೀನಂತೂ ವಿವಾಹ ಮಾಡಿಕೊಳ್ಳಲೇಬೇಕು. ಹೀಗಾಗಿ ತಂದೆ ತಾಯಿ ಊಟ ಮಾಡುವುದನ್ನೇ ಬಿಟ್ಟರು. ಅವಳು ಯೋಚಿಸಿದ್ಲು, ಇವರು ಸಾಯುತ್ತಾರೆ ಮತ್ತು ನನ್ನ ತಲೆಗೆ ಬರುತ್ತಿದ್ದು. ಅವಳು ತನ್ನಲ್ಲೇ ಹೇಳ್ತಾಳೆ, ನಾನು ವಿವಾಹ ಮಾಡಿಕೊಳ್ಳುತ್ತೇನೆ, ಆದರೆ ಪತಿಯಲ್ಲಿ ಸ್ಪಷ್ಟವಾಗಿ ಹೇಳುವೆನು, ಅಂದರೆ ನಾನು ಸಂತಾನ ಉತ್ಪತ್ತಿಸಲಾರೆನು ಎಂದು. ನಂತರ ನಿಮ್ಮಿಷ್ಟ ಸರಿ ಅನಿಸಿದನ್ನು ಮಾಡಿ. ಅವಳು ಹಾಗೆಯೇ ಮಾಡಿದ್ಲು. ಅಂದರೆ ತನ್ನ ಪತಿಯ ಮನೆಗೆ ಹೋದಾಗ ತನ್ನ ಪತಿಗೆ ಎಲ್ಲವನ್ನೂ ಖಂಡ ತುಂಡವಾಗಿ ಹೇಳಿದ್ಲು. ಅಂದರೆ ನಾನು ಸಂತಾನೋತ್ಪತ್ತಿ ಮಾಡಲು ಇಚ್ಛಿಸುವುದಿಲ್ಲ, ನಾನು ಬ್ರಹ್ಮಚಾರಿಣಿಯಾಗಿ ಇರ್ತೇನೆ. ಮುಸಲ್ಮಾನ ಧರ್ಮದಲ್ಲಿ 1ಕ್ಕಿಂತ ಹೆಚ್ಚು ವಿವಾಹಗಳು ಆಗುತ್ತವೆ. ಅವನೂ ಒಬ್ಬ ಒಳ್ಳೆಯ ಆತ್ಮನಾಗಿದ್ದ, ಒಳ್ಳೆಯ ಅಧಿಕಾರಿಯಾಗಿದ್ದ, ಆಫೀಸರ್ ಆಗಿದ್ದ, ಪುಣ್ಯಾತ್ಮನಾಗಿದ್ದ. ಅವನು ಹೇಳಿದ, ಸರಿ ನೋಡು, ಮಾತನ್ನು ಕೇಳು. ಹೇಗೆ ನಿನ್ನ ತಂದೆ ತಾಯಿಗೆ ಅವರಿಗಂತೂ ಲೋಕಲಜ್ಜೆ ಇತ್ತು, ಆ ಕಾರಣದಿಂದ ನೀನು ಬಹುಶಃ ವಿವಾಹ ಮಾಡಿಕೊಳ್ಳಲು ಒಪ್ಪಿಕೊಂಡಿರಬಹುದು. ಅದೇ ರೀತಿ ನನ್ನದು ಕೂಡ ಆಚಾರ ವಿಚಾರ ಇದೆ, ನಮ್ಮದು ಸಮಾಜವಿದೆ. ನೀನಂತೂ ನನ್ನ ಪತ್ನಿಯಾಗಿರುವೆ, ಆದರೆ ನನ್ನ ವ್ಯವಹಾರದಲ್ಲಿ ನೀನು ನನ್ನ ಸೋದರಿಯಾಗಿರುವೆ ಮತ್ತು ಲೋಕದ ದೃಷ್ಟಿಯಲ್ಲಿ ನೀನು ನನ್ನ ಪತ್ನಿಯಾಗಿರುವೆ.
ನಿನಗೆ ಬೇರೆ ಒಂದು ಮನೆಯನ್ನು ಕಟ್ಟಿಸುವೆನು. ತನ್ನ ಭಕ್ತಿ ಮಾಡಿಕೋ. ಹೀಗೇ ಆಯಿತು. ಈಗ ಪುಣ್ಯಾತ್ಮರೇ, ಈ ಆಧ್ಯಾತ್ಮಿಕ ಜ್ಞಾನವನ್ನು ಅರಿತುಕೊಂಡಾಗ ತಮ್ಮ ಮನಸ್ಸು ಸರಿಯುವುದಿಲ್ಲಿಂದ, ಕಾಲನ ಲೋಕದಿಂದ. ಈವರೆಗೆ ನಾವು ಜ್ಞಾನವನ್ನೇ ಕೇಳಿರಲಿಲ್ಲ. ಕೇವಲ ರಾಮ ಸ್ಮರಣೆ ಅವಶ್ಯವಿತ್ತು. ಭಕ್ತಿ ಮಾಡೋಣ, ಭಗವಂತನಿಂದ ಸುಖ ಪಡೆಯೋಣ. ಈ ಭಗವಂತನ ಆಶಯದಲ್ಲಿ ತಮಗೆ ಸುಖವು ಉಚಿತವಾಗಿ ಸಿಗುವುದು, ಅದರಲ್ಲಿ ಕೊಸರಿನಲ್ಲಿ. ಯಾವಾಗ ಅವಳು 50-55 ವರ್ಷದವಳಾದ್ಲು, ಆಗ ಅವಳು ಹೇಳಿದಳು ಏನಂದ್ರೆ, ತಾನು ಹಜ್ ಮಾಡಿ ಬರುವೆನು. ಈಗ ಮುಸಲ್ಮಾನ ಧರ್ಮದಲ್ಲಿ ಒಂದಿಂತಹ ಪರಂಪರೆ ಇದೆ, ಒಂದಿಂತಹ ಧಾರಣೆ ಇದೆ. ಅಂದರೆ ಹಜ್ ಮಾಡಿ ಬಂದವರಿಗೆ ಮೋಕ್ಷವಾಗುವುದು, ಹಜ್ ಮಾಡದವರಿಗೆ ಮೋಕ್ಷವಾಗುವುದಿಲ್ಲ. ಮತ್ತು ಒಂದೊಮ್ಮೆ ಮಕ್ಕಾದಲ್ಲಿಯೇ ಜೀವನವು ಪೂರ್ಣವಾದರೆ, ಹಾಗಂತೂ ಹೇಳಲಿಕ್ಕೇನಿದೆ, ಅಲ್ಲಿ ಸತ್ತವರು ಹೇಳ್ತಾರೆ ನೇರ ಸ್ವರ್ಗಕ್ಕೆ ಹೋಗ್ತಾರೆ. ಯಾವಾಗ ರಾಬಿಯಾ ಹೆಸರಿನ ಹುಡುಗಿಯು 60 ವರ್ಷದವಳಾದಳು, 50, 55, 60 ವರ್ಷ, ಆಗ ಅವಳು ಹೊರಟು ಬಿಟ್ಟಳು. ತನ್ನ ಪತಿಯಿಂದ ಅಪ್ಪಣೆಯನ್ನು ಪಡೆದು ಹಜ್ಜಿಗಾಗಿ ಹೊರಟು ಬಿಟ್ಟಳು. ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ಲು. ಅವಳ ಪತಿ ಹೇಳಿದ್ದನೆಂದರೆ, ನೀನು ಹೇಳಿದ್ದಿದ್ರೆ ಒಂದು ಒಂಟೆ ಗಾಡಿಯನ್ನು ಮಾಡಿಸಿಕೊಡುವೆನು, ತಯಾರಿಸಿ ಕೊಡುವೆನು. ಹೇಳಿದ್ಲು, ಬೇಡ, ನಾನು ಕಾಲ್ನಡಿಗೆಯಲ್ಲೇ ಹೋಗುವೆನು. ಮೊದಲೆಲ್ಲ ಕಚ್ಚಾ ರಸ್ತೆ ಇರುತ್ತಿತ್ತು, ಕಾಲ್ನಡಿಗೆಯಲ್ಲೇ ಹೋಗ್ತಿದ್ರು. ರಸ್ತೆಯಲ್ಲಿ ಹೋಗ್ತಿರುವಾಗ ಬಹಳಷ್ಟು ದೀರ್ಘ ಪ್ರಯಾಣವಿತ್ತು. ಆಗ ಅವಳಿಗೆ ಬಾಯಾರಿಕೆಯಾಯಿತು. ಬಾವಿಯನ್ನು ಹುಡುಕಿದ್ಲು. ಬಾವಿ ಸಿಕ್ಕಲು ಪಕ್ಕದಲ್ಲಿ ಏನು ನೋಡಿದ್ಲು? ಒಂದು ಹೆಣ್ಣು ನಾಯಿ, ಅದರ ಪುಟ್ಟ ಪುಟ್ಟ ಮರಿಗಳನ್ನು ಜೊತೆಯಲ್ಲಿ. ಅವುಗಳ ಕಣ್ಣು ಕೂಡ ತೆರೆದಿರಲಿಲ್ಲ, ಅಲ್ಲಿ ಕುಳಿತಿದ್ದವು, ಕುಯಿ ಕುಯಿ ಮಾಡುತ್ತಿದ್ದವು. ಮತ್ತದು ಬಹಳ ಬಾಯಾರಿತ್ತು. ಹೆಣ್ಣು ನಾಯಿ ಬಹಳ ಬಾಯಾರಿತ್ತು. ಒಮ್ಮೆ ರಾಬಿಯಾಳ ಕಾಲಿನ ಹತ್ರ ಬರ್ತಿತ್ತು, ಮತ್ತೆ ಓಡಿ ಹೋಗಿ ಬಾವಿ ಕಡೆ ಹೋಗುತ್ತಿತ್ತು. ಅವಳಿಗೆ ತಿಳಿಯುತ್ತೇನೆಂದರೆ ಇದು ಬಹಳ ಬಾಯಾರಿದೆ. ಆ ಬಾವಿ ಬಳಿ ಬಾಲ್ದಿ ಇರಲಿಲ್ಲ, ಅದರಿಂದ ನೀರು ತೆಗೆಯುವಂತೆ ಅಂತಹ ಯಾವುದೇ ಪಾತ್ರೆ ಕೂಡ ಇರಲಿಲ್ಲ, ಹಗ್ಗವೂ ಇರಲಿಲ್ಲ. ಅಕ್ಕಪಕ್ಕದಲ್ಲಿ ಯಾವುದೇ ಊರು, ಗುಡಿಸಲಾಗಲಿ, ಮನೆಗಳು ಇರಲಿಲ್ಲ. ಈಗ ಹೇಳ್ತಾರೆ, ಸಾಧು ಸಂತರಲ್ಲಿ ದಯೆ ಬಹಳಷ್ಟಿರ್ತದೆ. ದಯಾ ಬಿನಾ ದರ್ವೇಶ್ ಕಸಾಯಿ. ಯಾರಲ್ಲಿ ದಯೆ ಇಲ್ಲವೋ ಅವರು ಸಂತ ಭಕ್ತರಲ್ಲ, ಕಟುಕರಾಗಿರ್ತಾರೆ. ಈಗ ಹುಡುಗಿ ಆ ಕಡೆ ಈ ಕಡೆ ನೋಡಲಿಲ್ಲ. ತನ್ನ ಕೂದಲು ಕಿತ್ತಳು, ತಲೆಯದು ಹೀಗೀಗೆ. ಒಮ್ಮೆ ಕಿತ್ತು ನೋಡಿರಂತೆ 4-5 ಕೂದಲು ನೀವು. ಮತ್ತು ಹೀಗೆ ತನ್ನ ಕೂದಲನ್ನು ಬೇಗ ಬೇಗ ಕಿತ್ತಳು. ಮತ್ತದರಿಂದ ಒಂದು ಉದ್ದ ಹಗ್ಗದಂತೆ ಹೆಣೆದಳು. ತನ್ನ ಬಟ್ಟೆಯನ್ನೇ ತೆಗೆದಳು. ಮೊದಲೆಲ್ಲ ದಪ್ಪ ಬಟ್ಟೆ, ಖಾದಿ ಬಟ್ಟೆಯನ್ನು ಧರಿಸ್ತಿದ್ರು. ಕೈಯಿಂದ ನೇಯ್ದದ್ದು, ನೇಕಾರರು ನೇಯ್ದಿದ್ದು. ಅದನ್ನು ತನ್ನ ಕೂದಲಿಂದ ಮಾಡಿದಂತಹ ಹಗ್ಗರಿಂದ ಕಟ್ಟಿದಳು. ಮತ್ತು ಸ್ವತಃ ರಕ್ತ ಸಿಕ್ತವಾಗಿದ್ದಳು. ತಲೆಯಿಂದ ರಕ್ತ ಸುರಿಯುತ್ತಿತ್ತು, ಆ ರೀತಿ ರಕ್ತ ಸುರಿಯುತ್ತಿತ್ತು. ಆ ಬಟ್ಟೆಗಳನ್ನು ಕೆಳಗೆ ನೀರಿನಲ್ಲಿ ಹಾಕಿದಳು. ಆಳದಲ್ಲಿರ್ತಿತ್ತು ನೀರು, 100, 150, 200 ಅಡಿ ಆಳದಲ್ಲಿ. ಆ ಕೂದಲಿನ ಹಗ್ಗ ಏನು ಮಾಡಿದ್ಲು, ಆ ಬಟ್ಟೆಯನ್ನು ಕೇಶಗಳ ಹಗ್ಗದಿಂದ ಕಟ್ಟಿ ನೀರಲ್ಲಿ ಮುಳುಗಿಸಿ ನೆನೆಸಿ ಹೊರತೆಗೆದು ಒಂದು ಮಡಕೆಯಲ್ಲಿ ಹಿಂಡಿದಳು. ಅಲ್ಲೊಂದು ಮಡಕೆ ಇತ್ತು, ಒಡೆದೋಗಿದ್ದು. ನೀರನ್ನು ಹಿಂಡುತ್ತಲೇ ಆ ಹೆಣ್ಣು ನಾಯಿ ಕುಡಿಯಿತು. ಅಂದರೆ ಅದನ್ನು ತೃಪ್ತಿಗೊಳಿಸಿದಳು. ಮತ್ತು ನಂತರ ಅವಳು ತನ್ನ ಒದ್ದೆ ಬಟ್ಟೆಗಳನ್ನು ಮತ್ತೆ ತೊಟ್ಟು ಪ್ರಯಾಣಿಸತೊಡಗಿದ್ಲು ಮಕ್ಕಾದೆಡೆಗೆ. ಅಂತೆಯೇ ನಡೆಯುತ್ತಿರುವಾಗ ಅದೇ ಸಂದರ್ಭದಲ್ಲಿ ಅಲ್ಲಿಯೇ ಮಕ್ಕಾ ಆಸ್ ಇಟ್ ಈಸ್ ಹಾರಿ ವಿಮಾನದಂತೆ. ಮತ್ತು ಆ ಬಾವಿಯ ಹತ್ತಿರ ಹೇಗೆಂದರೆ ಪ್ಲಾಟ್ಫಾರ್ಮ್ ಮೇಲೆ ಟ್ರೈನು ಬಂದು ನಿಲ್ಲುವಂತೆ. ಮತ್ತು ಮಕ್ಕಾಕ್ಕೆ ಅವಳಂತೂ ಹೊರಟಿದ್ದೆ ಅದೇ ಉದ್ದೇಶದಿಂದ. ಅವಳಿಗೆ ಕನಸಿನಂತಾಯಿತು, ಅಂದರೆ ಮಕ್ಕಾಕ್ಕೆ ಇಷ್ಟು ಬೇಗ ಬಂದುಬಿಟ್ನೆ. ಅದರೊಳಗೆ ಪ್ರವೇಶಿಸಿದ್ಲು. ಅದೇ ಸಮಯ ಅದು ಅಲ್ಲಿಂದ ಎದ್ದು ಹೊರಟು ಬಿಡ್ತು. ಅದೇ ಸಮಯದಲ್ಲಿ ಈ ಅಬ್ರಾಹಿಂ ಸುಲ್ತಾನ್ ಅಧಮ್, ಈಗ ಇದರ ನಂತರ ಒಂದು ಕಥೆಯನ್ನು ಕೇಳಿಸುವೆ. ಅವನು ಅಲ್ಲಿಗೆ ಹೋಗಿದ್ದ ಮಕ್ಕಾಕ್ಕೆ. ಮತ್ತವನು ಪರಮಾತ್ಮ ಕಬೀರರ ಆಶ್ರಯದಲ್ಲಿ ಎಂದೋ ಒಮ್ಮೆ ಇದ್ದನು. ಮತ್ತವನಿಗೆ ಜ್ಞಾನವಿತ್ತು. ಈ ಅಧಮ್ನ ಶರೀರಕ್ಕಿಂತ ಮೊದಲು ಯಾವುದೋ ಬೇರೆ ಶರೀರದಲ್ಲಿದ್ದ. ಆಗ ಇವನು ಅಲ್ಲಿಗೆ ತಲುಪಿದ್ದನು. ಅಲ್ಲಿ ಅವನು ಹೋಗಿದ್ದ. ಅವನಲ್ಲಿಗೆ ಇದಕ್ಕಾಗಿ ಹೋಗಿರಲಿಲ್ಲ, ಅಂದರೆ ಅಲ್ಲಿ ತಲೆಬಾಗಿ ನಮಸ್ಕರಿಸಬೇಕೆಂದು. ಅವನು ಹೊರಗೆ ಕುಳಿತಿದ್ದನು. ಅಲ್ಲಿ ಜನರು ಕೇಳ್ತಾ ಇದ್ರು, ಅರೆ ಮಕ್ಕಾ ಕಾಣ್ತಾ ಇಲ್ಲ, ಮಕ್ಕಾ ಎಲ್ಲಿಗೋಯ್ತು, ಅರೆ ಮಕ್ಕಾ ಎಲ್ಲಿಗೋಯ್ತು. ಈಗ ಹೇಳ್ತಾರೆ, ಅಬ್ರಾಹಿಂ ಸುಲ್ತಾನನು ಹೇಳಿದ್ದನು ಏನೆಂದ್ರೆ, ये मक्का नहीं मुकाम और गया रांड के लेण को नु कहे अधम सुल्तान. ಈಗ ಅವನು ಹೀಗೆ ಹೇಳ್ತಿದ್ದಾನಂದ್ರೆ ಒಬ್ಬ ಮೂರ್ಖಳನ್ನು ಕರೆತರಲಿಕ್ಕೆ ಹೋಗಿದೆ. ಹೇಳುವ ಅರ್ಥ ಏನೆಂದರೆ ತಮ್ಮ ದೇಶಿ ಭಾಷೆಯಲ್ಲಿ ಹೇಳಿದ್ದಾನೆ. ಏಕೆಂದರೆ ಅವಳು ಆವಾಗ ಮಾಲೀಕನ ಆಶಯದಲ್ಲಿದ್ಲು, ಆಗ ಒಪ್ಪಿಕೊಂಡಿಲ್ಲ, ಈಗ ಕಷ್ಟಪಡುತ್ತಾ ಅಲೆಯುತ್ತಿದ್ದಾಳೆ. ಆದರೂ ಆ ಪರಮಾತ್ಮ ಅವನು ಇಷ್ಟು ಜ್ಞಾನವನ್ನು ಕೊಟ್ಟು ಮತ್ತು ಅವಳನ್ನು ಇಷ್ಟು ಯೋಗ್ಯ ಮಾಡಿದ್ದನು. ಆದರೆ ಅವಳು ಆಗಲೂ ಕೂಡ ಭಕ್ತಿ ಮಾಡಲಿಲ್ಲ. ಈಗ ನಂತರ ಅವಳ ಜನ್ಮವಾಯಿತು. ಈಗಲೂ ಅವಳು ಮನಸೇಚ್ಛೆ ಸಾಧನೆ ಮಾಡುತ್ತಿದ್ದಾಳೆ. ಈಗ ಮತ್ತು ಅವಳು ಮಾಡುತ್ತಿರುವ ಕ್ರಿಯೆಗಳಿಂದ ಪುಣ್ಯಾತ್ಮರೇ,
ತಾವು ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 17ರಲ್ಲಿ ಓದಿರುವಿರಿ. ಅಂದ್ರೆ ಉತ್ತಮ ಪುರುಷಃ ತು ಅನ್ಯಃ ಪರಮಾತ್ಮ ಇತಿ ಉದಾರತಃ ಯ ಲೋಕತ್ರಯಂ ಆವಿಶ್ಯ ವಿಭರ್ತಿ ಅವ್ಯಯ ಈಶ್ವರಃ. ಆ ಪರಮಾತ್ಮನು ಕ್ಷರಪುರುಷ ಮತ್ತು ಅಕ್ಷರಪುರುಷ 16ನೇ ಮಂತ್ರದಲ್ಲಿ ವರ್ಣಿತರಾಗಿರುವ ಅವರಿಗಿಂತಲೂ ಬೇರೆ ಇದ್ದಾನೆ. ಮತ್ತವನೇ 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ. ವಾಸ್ತವದಲ್ಲಿ ಅವನು ಅವಿನಾಶಿ ಪರಮಾತ್ಮನಾಗಿದ್ದಾನೆ, ಭಗವಂತನಾಗಿದ್ದಾನೆ ಮತ್ತು ಅವನೇ ಪರಮಾತ್ಮ ಎನಿಸಿಕೊಳ್ಳುತ್ತಾನೆ. ಅಂದರೆ ಎಲ್ಲರಿಗೂ ಯಾರು ಹೇಗೆ ಕರ್ಮಗಳನ್ನು ಮಾಡುತ್ತಾರೋ ಹಾಗೆಯೇ ಅವರಿಗೆ ಆ ಪರಮಾತ್ಮನೇ ನೀಡುತ್ತಾನೆ. ಈಗ ನೋಡಿದಂತೆ ಯಾವ ತಾಯಿಗಾಗಿ, ಆ ಸಹೋದರಿಗಾಗಿ, ಆ ಪುಣ್ಯ ಆತ್ಮಕ್ಕಾಗಿ ಒಂದು ಸೌಧ ಹಾರಿ ಆ ಧಾರ್ಮಿಕ ಸ್ಥಳ ಮತ್ತು ಅದನ್ನು ಇಡೀ ಕ್ಷೇತ್ರ ಪೂಜಿಸ್ತಿದೆ, ಅದಕ್ಕಾಗಿ ಅವರು ಅಲ್ಲಿ ಹೋಗ್ತಾರೆ, ಅಲ್ಲಿ ತಲೆಬಾಗಲಿಕ್ಕಾಗಿ. ಮತ್ತದು ಹಾರಿ ಬಂದುಬಿಟ್ಟಿತು ಆ ಪುಣ್ಯಾತ್ಮದ ಬಳಿ. ಹೇಳ್ತಾರೆ, ಸುಲ್ತಾನ್ ಅಧಮ್ ಮಕ್ಕಾ ಗಯಾ और मक्का नहीं मकान. ಆ ಅಧಮ್ ಸುಲ್ತಾನ್ ಇದನ್ನು ಹೇಳ್ತಿದ್ದ ಅಂದರೆ ಈ ಮಕ್ಕಾ ಅಂತೂ ಒಂದು ಗೃಹವಾಗಿದೆ ಸೋದರ, ಒಂದು ಮನೆ ಆಗಿದೆ. ಇದರಲ್ಲಿ ಅಲ್ಲಾಹ ಭಗವಂತನಿಲ್ಲ. ಜನರು ಕೇಳ್ತಾರೆ, ಎಲ್ಲಿ ಹೋಯ್ತಿದ್ದು? ಗಯಾ ಏಕರಾಂಡ್ ಕೋ ಲೇಣ್ ಕೋ ನ್ಯೂ ಕಹ ಅಧಮ್ ಸುಲ್ತಾನ್. ಅಂದ್ರೆ ಒಬ್ಬ ಅಯೋಗ್ಯಗಳನ್ನು ಕರೆತರಲು ಹೋಗಿದೆ ಈ ಮಕ್ಕ. ಹೊಯ್. ಈಗ ಯಾರು ಅಲ್ಲಿ ಇದನ್ನು ನೋಡ್ತಿದ್ರು ಅಂದ್ರೆ ರಾಬಿಯಾಳಿಗಾಗಿ ಮಕ್ಕ ಹಾರಿ ಹೋಯಿತು. ಹಾಗಾದ್ರೆ ಅವಳದೆಷ್ಟು ಮಹಿಮೆ ಅಲ್ಲಿ ಆಗಿರಬೇಕು, ಆ ಪುಣ್ಯಾತ್ಮದ್ದು ಎಷ್ಟು ಜೈ ಜೈಕಾರ ಆಗಿರಬಹುದು ಆ ಧರ್ಮದಲ್ಲಿ. ಮತ್ತು ಆ ಜನರು ಅವಳನ್ನು ಎಷ್ಟರ ಮಟ್ಟಿಗೆ ದೇವಿಯ ರೂಪವೆಂದು ನಂಬಿರಬಹುದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.